ರಸ್ತೆ ಮಾಡಿಸ್ತೀವಿ ಅಂತ ಮಾತು ಕೊಟ್ಟು ಹೋದಂತಹ ಪುರಸಭೆ ಅಧ್ಯಕ್ಷರಿಗೆ, ವಾರ್ಡ್ ಮೆಂಬರ್ಗೆ, ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಒಂದು ತಿಂಗಳಾದ್ರೂ ಕೆಲಸ ಮಾಡ್ಕೊಟ್ಟಿಲ್ಲ. ಕೇಳ್ರಿ, ಬಂದಿದಾರಲ್ಲ ಬೆಳಗ್ಗೆಯಿಂದ, ಈಗ ಆಗ್ಲಿಂದ ಹೇಳ್ತಿದ್ರಲ್ಲಪ್ಪ, ಹೇಳಿ. ಬನ್ನಿ, ಮುಂದೆ ಬನ್ನಿ. ಅಲ್ಲ ಸರ್, ಎಲ್ಲರೂ ಅಲ್ಲ, ಯಾರು ಮುಖಂಡರು ಬನ್ನಿ. ಯಾರು ಮುಖಂಡ್ರಿ? ನೀವಾ? ಬನ್ನಿ, ಇರಿ ಬನ್ನಿ. ಯಾರು ಮುಖ ಇಲ್ಲಿ ಈ ವಾರ್ಡಲ್ಲಿ, ಈ ಮನೆಯಲ್ಲಿ ಅಪಾರ್ಟ್ಮೆಂಟ್ ಬನ್ನಿ. ಎಲ್ಲಿ ಮನೋಜ್? ಅಲ್ಲ, ನೀವು ಮಾತಾಡಿ, ನಿಮ್ಮ ಸಮಸ್ಯೆ ಮಾತಾಡಿ. ಇರಿ, ಇಲ್ಲಿ ಫಸ್ಟ್ ಇಲ್ಲಿ ಅಪಾರ್ಟ್ಮೆಂಟ್ ಯಾರಿದ್ದಾರೆ ನಿಮ್ಮ ಸಮಸ್ಯೆ ಕರೆಕ್ಟಾಗಿ ಹೇಳಿ, ಅರ್ಥ ಆಯ್ತಾ? ಆಮೇಲೆ ಮಿಕ್ಕಿದ್ದು ಏನಿದೆ ವರದಿ ಕೊಡಿ. ಓಕೆ ಅಪಾರ್ಟ್ಮೆಂಟ್ ಸರ್, ಆ್ಯಕ್ಚುಲಿ ಇದು ರೋಡ್ ಇದು ಕರೆಕ್ಟ್, ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ರೋಡ್ ಇದೆಲ್ಲೋ ಏನಿಲ್ಲ ಅಂತ ಆಯಿತು. ಸರ್ವೆ ಮಾಡಿಕೊಂಡು ಇದೇ ಒಂದು ತಿಂಗಳಿಂದನೇ ಯಾರು ಬಂದಿದ್ದು ನಮ್ಗೆ ಹೆಸರೆಲ್ಲ ಸರಿಯಾಗಿ ಗೊತ್ತಿಲ್ಲ, ಆಯಿತಾ? ನಮ್ಮ ಅದೇ ಕೆಲಸ, ಬೇರೆ ಬೇರೆ ಕೆಲಸ ಇರುತ್ತೆ. ಇಲ್ಲಿ ಬಂದು ರೋಡ್ ಇತ್ತಿಲ್ಲಿ, ರೋಡ್ ಇದ್ದಾಗ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಮನೆ JCB ತಗೊಂಡೆಲ್ಲ ಮಾಡ್ಕೊಂಡು ಹೋದ್ರು. ಅವತ್ತೆಲ್ಲ ಯಾರು ಮೀಡಿಯಾದ ಮುಂದೆ ಒಂದು 4-5 ಜನ ಹೇಳಿದ್ರು, ಒಂದು ನಿಮಗೆಲ್ಲ ಕಂಪ್ಲೀಟ್ ರೋಡ್ ಬೇಕಂದ್ರೆ 3 ತಿಂಗಳು ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಎಮರ್ಜೆನ್ಸಿಲಿ 3 ದಿವಸ ಇಲ್ಲ 6 ದಿವಸದಲ್ಲಿ ರೋಡ್ ಹಾಕೊಡ್ತೀವಿ ಅಂದ್ರೆ ಅವತ್ತು ಕಾಣಿಸ್ಕೊಂಡವ್ರು. ನಮ್ಗೆ ಇವತ್ತಿನವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ. ಇಲ್ಲಿ ಬೆಳಗ್ಗಿಂದ ಈ ಥರ ನಿಂತ್ಕೊಂಡು ಬಿಸಿಲಲ್ಲಿ ಒಬ್ಬರ ಇಲ್ಲಾರು ಆಗಲೇ ಪುರಸಭೆಯಲ್ಲಿ ಕಾಲ್ ಮಾಡ್ತಾರೆ, ನಮಗೆ ಸರಿಯಾಗಿ ಗೊತ್ತಿಲ್ಲ, ಅವ್ರನ್ನ ಯಾರು ಕಳಿಸಿದ್ರೆ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಇದು ಹೆಂಗಿದೆ ಅಂದರೆ ಪ್ರತಿ ಟೈಮು ಈಗ ಒಂದು ಪಾಪು ಬಂದಿದೆ, ಓಕೆ ನಾವು ಇವಾಗ ಕಂಪ್ಯೂಟರ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವ್ನು ಮುಗಿತಾ ನೀವು ಪುರಸಭೆ ಮತ್ತೆ ಪಾಪನ ಕಳಿಸ್ತೀರಾ, ನಾವು ಮತ್ತೆ ಟ್ರೈನ್ ಮಾಡಬೇಕು. ಇದು ಹೆಂಗೆ ಆಗ್ತಿದೆ ಅಂದರೆ ಇದು ನೆವರ್ ಎಂಡಿಂಗ್ ಸ್ಟೋರಿ. ಇದು ನಮ್ಮ ರೋಡ್ ಪರವಾಗಿಲ್ಲ, ಏನು ತೊಂದರೆ. ಈಗ ನಿಮ್ಮ ಸಮಸ್ಯೆ ಗೊತ್ತಾಗಬೇಕಷ್ಟೇ ಇಲ್ಲಿ, ಅರ್ಥ ಆಯ್ತಾ? ಒಂದು ಆಕ್ಸೆಸಿಬಿಲಿಟಿ ಇಲ್ಲ ಸರ್, ಮೇಜರ್ ಪ್ರಾಬ್ಲಮ್. ಆ ಕಡೆ ಡಿಪಾರ್ಟ್ಮೆಂಟ್ ರೋಡ್ ಸರ್, ಅದನ್ನ ನಾವೇನಾದ್ರು ಹೌದಾ? ಇವಾಗ ಇರೋದು ಇದೊಂದು ರೋಡ್, ಇನ್ನೊಂದು ಆ ಕಡೆ 5 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕು. ಎಲ್ಲರೂ ಮಕ್ಕಳು ಮರಿ ಆಂಬುಲೆನ್ಸ್ ಓಡಾಡಕ್ಕಾಗ್ಲಿ ನಮ್ಗೆ ಆಕ್ಸೆಸಿಬಿಲಿಟಿ ಯಾವ ಅಪಾರ್ಟ್ಮೆಂಟ್ಗೂ ಈ ಕಡೆ ಇಲ್ಲ ಸರ್, ಸರಿನಾ? ಇದು ಸ್ವಂತ ಜಮೀನಾಗಿರೋದ್ರಿಂದ ಅವನ್ನ ಕೇಳೋಗೂ ಇಲ್ಲ. ನಾವು ಏನಿದೆ ಕರ್ನಾಟಕ ಸರ್ಕಾರದ ಪ್ರಕಾರ ಏನ್ ರೋಡ್ ಆಗಿದೆ ಆ ರೋಡನ್ನ ಮಾತ್ರನೇ ಕೇಳ್ತಾ ಇದೀವಿ ಹೊರತು ಪ್ರತಿ ಸರಿ ಬರ್ತಾರೆ, ನಾವು ಮಾಡ್ತೀವಿ, ಇದೋ ಇವತ್ತು ನಾಳೆ ಮಾಡ್ತೀವಿ, ನಾಳಿದ್ದು ಮಾಡ್ತೀವಿ ಅಂತ ಹೋಗ್ತಾರೆ, ತಿರ್ಗಾ ಯಾರು ಬರಲ್ಲ. ಪ್ರತಿ ಸರಿ ನಾವು ಇಲ್ಲಿ ಯಾರು ಬಂದಿದ್ದಾರೆ ಪ್ರತಿ ಸಲ ಸರ್? ಹೋದ್ ಸರಿ ಬಂದಾಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಸಲ ಯಾರು ಬಂದಿದ್ದಾರೆ ರಸ್ತೆ ಮಾಡ್ತೀವಿ ಅಂತ ಸರ್. ಹೋದ್ ಸರಿ ಮೀಡಿಯಾ ಮುಂದೆ ಬಂದು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸಲ ಹೇಳಿ, ನಾನು ಜನಪ್ರತಿನಿಧಿ ಮಾತಾಡ್ತಾ ಇದ್ದಾರೆ, ನಾವೇ ಕೆಲಸ ಕೇಳಿ. ಈಗ ಅವ್ರು ಮಾತಾಡ್ಲಿ, ಅವ್ರ ಸಮಸ್ಯೆ ಗೊತ್ತಾಗ್ಲಿ, ಆಮೇಲೆ ನೀವು ಮಾತಾಡಿರೋ ಸಮಸ್ಯೆ ನಾವು ಮಾತಾಡ್ತೀವಿ. ಇಲ್ಲಿ ವಾಸ ಮಾಡ್ತಾ ಇರೋದು ನಾವು ಇಲ್ಲ, ವಾಸ ಇರೋದು ನಾವು ಇಲ್ಲ. ಅಲ್ಲಣ್ಣ ನೋಡೋಣ, ನಮಗೆ ಸಮಸ್ಯೆ ನೋಡಿಲ್ಲ. ಈಗ ನಾವು ಬೆಳಗ್ಗೆಯಿಂದ ಇವತ್ತು ಕ್ರೀಡೆ ಇತ್ತು, ಪೌರ ಕಾರ್ಮಿಕರ ಕ್ರೀಡೆ ಇರೋದ್ರಿಂದ ನಮ್ಮ ಆಫೀಸಲ್ಲಿ ಯಾರೂ ಇಲ್ಲ. ಅದು ಕಂಪ್ಲೀಟ್ ಆಗೋಷ್ಟು 4 ಗಂಟೆ ಆಗಿದೆ, ಅರ್ಥ ಆಯ್ತಾ? ಯಾಕಂದರೆ ಇವತ್ತು ಪೌರ ಕಾರ್ಮಿಕರಿಗೆ ಕ್ರೀಡೆಯಿಂದ ಎಲ್ಲ ಕಾರ್ಮಿಕರು ಇವತ್ತು ಕಂಪ್ಲೀಟ್ ಆಯ್ದ ಪ್ರೋಗ್ರಾಮಲ್ಲಿ ಇವರು ಸಹ ಭಾಗವಹಿಸಿದ್ರು, ಎಲ್ಲರೂ ಭಾಗವಹಿಸಿ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಕಂಪ್ಲೀಟು ಬರೋಷ್ಟು ಲೇಟ್ ಆಗಿದೆ. ಒಂದು ಎರಡನೇದು ಏನು ಅಂದರೆ ಇಲ್ಲಿ ಸಮಸ್ಯೆ ಈಗ ಅವ್ರಿಗೇನೋ ಹೆಚ್ಚಾಗಿ ನಮಗೂ ಗೊತ್ತಿದೆ, ನಮ್ಗೆ ಗೊತ್ತಿಲ್ದಿರ ಏನಿಲ್ಲ. ನೋಡ್ರಿ, ಎಲ್ಲ ಉತ್ತರ ನಾನು ಕೊಡ್ಬಲ್ಲ, ಪ್ರತಿಯೊಂದು ನಾವು ಉತ್ತರ ಕೊಡೋದು ಸಮಾಧಾನವಾಗಿ ಕೇಳಿ. ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತೀರಾ ಬಂದಿಲ್ಲ ಇಲ್ಲಿ
ಸಮಸ್ಯೆ ಸ್ಪಂದಿಸಬೇಕು. ಜನಗಳಿಗೆ ನಾವು ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ, ಮಾಡಿದಿರೇನಿಲ್ಲ. ಅರ್ಥ ಆಯ್ತಾ? ಈಗ ಇಲ್ಲಿ ಮೊನ್ನೆ ನಾವು ಪುರಸಭೆಯವರು ನಮಗೆ ಬಂದಿದ್ದೇನೆಂದರೆ ತಹಸೀಲ್ದಾರ್ ರಿಪೋರ್ಟಿಂದ ನಮಗೆ ಮ್ಯಾನ್ ವರ್ಕ್ ಆ್ಯಂಡ್ ಮಿಷಿನ್ ಕಳಿಸಿ ಅಂತ ಹೇಳಿದ್ರು. ನಾವು ಆಲ್ರೆಡಿ ಅಧ್ಯಕ್ಷರು ನಾವು ಬಂದು ಕಂಪ್ಲೀಟ್ ಏನು ನಮ್ಮ ಪುರಸಭೆ ವತಿಯಿಂದ ವ್ಯವಸ್ಥೆ ಕೊಡಬೇಕು ಕೊಟ್ಟಿದ್ದೀವಿ. ರಸ್ತೆ ತೆರವಾಗಿದೆ, ಆವತ್ತು ಕೊಟ್ಟಿದ್ದೀವಿ. ರಸ್ತೆ ತೆರವಾದ ಮೇಲೆ ಇಮ್ಮಿಡಿಯೇಟಾಗಿ ಮೆಟ್ಲಿಂಗ್ ಮಾಡೋಣ ಅಂತ ನಾವು ಮತ್ತು ಅಧ್ಯಕ್ಷರು ಹೇಳ್ಬಿಟ್ಟು ಹೋಗಿದ್ದೀವಿ. ಅರ್ಥ ಆಯ್ತಾ? ಮೊನ್ನೆ ಮನುಜಂದವ್ರು ಬಂದಿದ್ದಾರೆ. ಇವರು ಬಂದು 3 ಡೇಸಲ್ಲಿ ನಾನೇ ಹೇಳಿದ್ದೀನಿ ಏನಂತ, ನೋಡಪ್ಪ ಇಮ್ಮಿಡಿಯೇಟ್ ಕಾಂಕ್ರೀಟ್ ಆಗಲ್ಲ, ಯಾಕಂದರೆ ತುಂಬ ಲಾಂಗ್ ಇರೋದ್ರಿಂದ ಇಮ್ಮಿಡಿಯೇಟ್ ಕಾಂಕ್ರೀಟ್ ಮಾಡಲ್ಲ. ಎಮರ್ಜೆನ್ಸಿಗೆ ಮೆಟ್ಲಿಂಗ್ ರಸ್ತೆ ಮಾಡಿಕೊಡ್ತೀವಿ, ಸದ್ಯಕ್ಕೆ ಮೆಟ್ಲಿಂಗ್ ಮಾಡ್ಕೊಳ್ಳಿ, ಆಮೇಲೆ ಹಂತವಾಗಿ ಮಾಡೋಣ ಅಂತ ನಾನೇ ಚೀಫ್ ಆಫೀಸರು ಮತ್ತೆ 3 ಡೇಸ್ ಬೇಕು, 3 ಡೇಸ್ 4 ಡೇಸ್ ಆಗಿರ್ಬೋದು, ಕರೆಕ್ಟಾ ಮಾಡಿ ಇಂಜಿನಿಯರ್ ಕಳಿಸಿದ್ದೀನಿ. ಮಾರನೇ ದಿನ ಕರೆಕ್ಟ್ ಏನಪ್ಪ, ಇಂಜಿನಿಯರ್ ಕಳಿಸಿದ್ದೀನಿ ಇಲ್ವಾ? ಇಂಜಿನಿಯರ್ ಕಳಿಸಿದ್ದೀನಿ. ಇಂಜಿನಿಯರ್ ಕಳಿಸಿ ಇಂಜಿನಿಯರ್ ಅಳತೆನೂ ಮಾಡ್ಕೊಂಡು ಬಂದಿದ್ದಾರೆ. ಬಿಡಿ ಯಾರು ಕಳಿಸಿದಾರೆ ಅಂತ ಬಿಟ್ಬಿಡಿ, ನಮಗೆ ಗೊತ್ತಿದೆ. ಇಂಜಿನಿಯರ್ ಬಂದು ಅಳತೆ ಮಾಡೋವಾಗ ಯಾರು ಗಲಾಟೆನೂ ಮಾಡಿದ್ದಾರೆ ಇಂಜಿನಿಯರ್ ಮೇಲೆ. ವರದಿನೂ ಬಂತು, ಆಯಿತು ನೀವು ಹಾಜರು ಮಾಡಿ ಎಸ್ಟಿಮೇಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡೋಣ ಅಂತ. ನಮ್ಮ ಎಸ್ಟಿಮೇಟ್ ಪ್ರಕಾರ ನಮ್ಮ ಲಿಮಿಟಲ್ಲಿ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಇಮಿಡಿಯೇಟ್ ರೆಡಿ ಇರ್ತೀವಿ. ಎಸ್ಟಿಮೇಟ್ ಜಾಸ್ತಿ ಆಯಿತು, ಅದನ್ನು ನಮ್ಮ ಕೌನ್ಸಿಲಿಂಗ್ ಬಾಡಿ, ಯಾಕಂದರೆ ಪ್ರಥಮ ಮೀಟಿಂಗ್ ಮೊನ್ನೆ ಆಗಿರೋದು. ನಮ್ಮ ಕೌನ್ಸಿಲಿಂಗ್ ಬಾಡಿ 3 ವರ್ಷದಿಂದ ಕೌನ್ಸಿಲಿಂಗ್ ಬಾಡಿ ಇಲ್ಲ. ಪ್ರಥಮ ಮೀಟಿಂಗ್ ಮೊನ್ನೆ ಆಗಿದ್ದು. ಮೊನ್ನೆ ಮೀಟಿಂಗಲ್ಲಿ ನಮ್ಮ ಕಾಮಗಾರಿಗಳು ಎಷ್ಟು ಬೇಕು ಅಷ್ಟೇ ತಗೊಳಕ್ಕಾಗಿತ್ತು. ಮುಂದಿನ ಮೀಟಿಂಗಲ್ಲಿ ಯಾವ ರೀತಿ ಅದನ್ನು ತಗೋಬೋದು ಪ್ರಯತ್ನ ಮಾಡಿ ಕಾಮಗಾರಿಗಳನ್ನ ಬಡ್ಜೆಟಲ್ಲಿ ಅನುಕೂಲ ಆಗೋ ರೀತಿ. ಸರ್ ಇಲ್ಲ ಇನ್ನು ಬಂದಿದ್ದಾರೆ. ಈಗ ಅದನ್ನು ನಾವು ಇವ್ರಿಗೆ ಏನು ವರದಿ ಕೊಡ್ತಾರೆ ಕೊಡಲಿ, ಇವರ ಅವಲತ್ತು ಏನಿದೆ ನೀವು ವರದಿ ಮುಖಾಂತರ ಕೊಡಿ. ಅದನ್ನು ಕೌನ್ಸಿಲಿಂಗ್ ಬಾಡಿಯಲ್ಲಿ ಇಟ್ಟುಕೊಂಡು ಎಷ್ಟು ತುರ್ತು ಸಾಧ್ಯ ಇದೆ ನಾವು ಅದನ್ನು ಕೌನ್ಸಿಲಿಂಗ್ ಬಾಡಿಯಲ್ಲಿ ಅಲ್ಲೆಲ್ಲ ಮಾಡೋಕ್ಕಾಗೋದು. ಇರಲಿ, ನಾವು ಕಾನೂನು ರೀತಿಯಲ್ಲಿ ಈಗ ಅಧ್ಯಕ್ಷರು ಬಂದಿದ್ದಾರೆ, ಗಮನಕ್ಕೂ ತಂದಿದ್ದೀವಿ, ಆಲ್ರೆಡಿ CO ಗಮನಕ್ಕೂ ತಂದಿದ್ದೀವಿ, ನಾವು ಇಂಜಿನಿಯರ್ ಗಮನಕ್ಕೂ. ಇಂಜಿನಿಯರ್ ಆಲ್ರೆಡಿ ಎಸ್ಟಿಮೇಟ್ಗೆ ಅಳತೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿನ ಮೀಟಿಂಗ್ ಯಾವಾಗ ಅಂದರೆ ಮೀಟಿಂಗು 1 ತಿಂಗಳು ಆಗುತ್ತೆ, 1.5 ತಿಂಗಳು ಆಗುತ್ತೆ ಮೀಟಿಂಗು. ಅರ್ಥ ಆಯ್ತಾ? ಇದಕ್ಕೋಸ್ಕರ ಸ್ಪೆಷಲ್ ಮೀಟಿಂಗ್ ಇದು ಒಂದು ರಸ್ತೆಗೋಸ್ಕರ ಇಡಲ್ಲ, ಎಂಟೈರ್ ಮೀಟಿಂಗ್. ಒಂದು ನಿಮಿಷ ಮೀಟಿಂಗ್ ಆಗಿದ್ದು 6ನೇ ತಾರೀಕು ತುರ್ತು ಸಭೆ. ಇವರು ನಮಗೆ ವಾಗ್ದಾನ ಕೊಟ್ಟಿದ್ದು ಯಾವಾಗ ಕೇಳಿ ಸರ್? ಲಾಸ್ಟ್ ಮಂತ್ ಅಲ್ಲಿ ಕೊಟ್ಟಿದ್ದು. ಅಲ್ಲಿಗೆ ಇವ್ರ ಗಮನಕ್ಕೆ ಇದುವರೆಗೂ ಇಲ್ಲಿ ಕ್ಲಿಯರೆನ್ಸ್ ಆಗಿರೋದು ನಮ್ಮ ವರದಿ. ಯಾರು ಕೊಡಬೇಕು? ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಇಲ್ಲ ಮಾಡಿಲ್ಲಣ್ಣ, ನಾವು ಫಾಲೋ ಅಪ್ ಮಾಡ್ತಾ ಇರೋದು. ಈಗ ಹೇಳಿದ್ರಲ್ಲ ಇಂಜಿನಿಯರ್ ನಾ ಕಳಿಸಿದೆ ಅಂತ, ನನ್ನ ಕಾಲ್ ರೆಕಾರ್ಡ್ಸ್ ನಿಮಿಷ ಅಲ್ವಾ ಇರೇ ಅವ್ರು ಹೇಳಿದ್ರಲ್ಲ ತುರ್ತು ಸಭೆಯಲ್ಲಿ ರಾಜಕೀಯ ಅವಶ್ಯಕತೆ ಇಲ್ಲ. ನಾವು ಮಾತಾಡಿಲ್ಲ ರಾಜಕೀಯ ನಾವು ಮಾಡಿಲ್ಲ. ಮಾಡಿದ್ರೆ ರಾಜಕೀಯ ಬೇರೆ ತರ ಆಗುತ್ತೆ. ನಿಮ್ಮ ಜವಾಬ್ದಾರಿ ಮಾಡಿಲ್ಲ. ತಹಸೀಲ್ದಾರ್ ಏನು ಆರ್ಡರ್ ಕೊಟ್ಟಿದ್ದಾರೆ? ಪುರಸಭೆ ಸಮೇತ ಜಂಟಿ ಮಾಡಿರೋದು. ಇವ್ರಿಗೇನು ವರದಿ ಕೊಡ್ಬೇಕು? ಇವ್ರ ಜೊತೆಲೆ ಮಾಡಿರೋದು. ಅವ್ರ ಜಾಗ ಬಿಟ್ಟು ಇವ್ರಿಗೆ ಜಾಗ ಕೊಟ್ಮೇಲೆ ಇವ್ರಿಗೇನು ವರದಿ ಕೊಡ್ಬೇಕು? ನಾವು ಸುಳ್ಳು ಒಂದು ಇದು ಬೇಡವಾ? ಇವತ್ತು ಈಗ ರಸ್ತೆ ಆಲ್ರೆಡಿ ಮಣ್ಣು ಫಸ್ಟ್ ಅಡ್ಡ ಹಾಕಿರೋದು ವರದಿ ಮಾಡಿ ಜಮೀನ್ದಾರ ಅದ್ರ ಸರ್ ಈಗ ರಸ್ತೆ ಅಡ್ಡಕ್ಕೋದಕ್ಕೆ ಯಾರಿಗೂ ಪ್ರಯೋಜನ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇರೋ ರಸ್ತೆಯಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು. ನಿಮ್ ಪರ್ಮಿಷನ್ ಇಲ್ದಿರ ಹೆಂಗ್ ಅದು ಬಂದಿದ್ಯಾ?
ಈಗ ಎನ್ಕ್ವೈರಿ ಮಾಡಿ. ಫಸ್ಟು ರಸ್ತೆ ಅಡ್ಡ ಹಾಕಿರೋದು, ಮಣ್ಣು ಹಾಕಿರೋದು ಜಮೀನ್ದಾರರ ಯಾರು ಅಂತ ಎನ್ಕ್ವೈರಿ ಮಾಡಿ, ವರದಿ ಕೊಡಿ ಪುರಸಭೆಗೆ. ಆದ ನಂತರ ಅದ್ರ ಏನಿದೆ ಅದನ್ನು ಈಗ ನಮ್ಮ ಸದಸ್ಯರು ಹೇಳ್ದಂಗೆ ಈಗ ನಮ್ಮ ಸದಸ್ಯರು ಹೇಳಿದ್ರು ಈಗ ಇವ್ರಿಗೆ ಇಲ್ಲಿನ ಜಟಿಲ ಪರಿಸ್ಥಿತಿ ಗೊತ್ತಿಲ್ವಾ? ತುರ್ತು ಸಭೆಯಲ್ಲಿ ಯಾಕೆ ಇದನ್ನ ಇಟ್ಟಿಲ್ಲ? ಮೊನ್ನೆ 6ನೇ ತಾರೀಕು ಯಾಕೆ ಇಟ್ಟಿಲ್ಲ? 30 ಲಕ್ಷ ರೂಪಾಯಿ ಎಲ್ಲಿಗೋ ಯೂಸ್ ಮಾಡಿದ್ರಲ್ಲ ಇವರು. ನಮಗ್ ಬೇಕಾಗಿದ್ದಿಲ್ಲ ಬರೀ 5 ಲಕ್ಷ ಎಮರ್ಜೆನ್ಸಿ ಪರ್ಪಸ್. ಇವ್ರು ಮಾತು ಕೊಟ್ಟಿದ್ದಾರೆ, ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳು ಹೇಳಿದ್ವಿ ಅವತ್ತು. ಇವ್ರ ವಿಷಯ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, 1 ತಿಂಗಳಿಂದ ನಡೆದಿರೋದು ಇದು. ಒಂದ್ ನಿಮಿಷ ನಾ ಮಾತಾಡ್ತೀನಿ. ಮಾತು ಕೊಟ್ಟು ಹೋದ್ರಲ್ಲ, ಮಾತು ಕೊಟ್ಟು ಹೋದ್ಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಈ ವಾರ್ಡ್ ನಂಬರ್ 20ರ ಇಂಥ ಒಂದು ಜಟಿಲ ಅಲ್ಲಿಗೆ ನಿಮ್ಗೆ ಜಾಗ ಕ್ಲಿಯರ್ ಆಗ್ಬಿಟ್ಟಿತ್ತು, ನಿಮ್ಗೆ ಜಾಗ ಗುರುತು ಆಗಿತ್ತು, ತೆರವುಗೊಳಿಸಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು. ಅವತ್ತು ನೀವು 2 ಗಂಟೆಗೆ ಬಂದ್ರಿ, ನಾವು ಅವತ್ತು ರಾಜಕೀಯ ಮಾಡಿಲ್ಲ, ಈಗಲೂ ಮಾಡಲ್ಲ. ನಮಗ್ ಬೇಕಾಗಿರೋದು ರಸ್ತೆ ಕ್ಲಿಯರೆನ್ಸ್. ನೀವು ಸುಳ್ಳು ಹೇಳ್ಬೇಡಿ, ನಾನು ಮಾಡ್ದೆ ಅಂತ ಸುಳ್ಳು ಹೇಳ್ಬೇಡಿ. ನೀವು ತುರ್ತು ಸಭೆಯಲ್ಲಿ ಒಂದ್ ನಿಮಿಷ ನಾನು ಹೇಳಿದ್ರಲ್ಲ, ನಾವು ತುರ್ತು ಸಭೆ ನೆಕ್ಸ್ಟ್ 1 ಮಂತ್ ಆಗೋಯ್ತು, ಮುಂದಿನ ಮಂತ್ ಅಲ್ಲಿ ಇರ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಯಾಕೆ 6ನೇ ತಾರೀಕು ಸಭೆಯಲ್ಲಿ ಈ ಸಬ್ಜೆಕ್ಟ್ ನೀವು ಯಾಕೆ ಮಾತಾಡಿಲ್ಲ? ಪ್ರಶ್ನೆ ಅಷ್ಟೇ ಕೇಳಿ ನೋಡಿ ಸರ್. ಮೊನ್ನೆ ತುರ್ತು ಸಭೆಯಲ್ಲಿ ನಾವು ಏನ್ ಬೇಕೋ ತುರ್ತು ಸಭೆ ಮಾನ್ಯ ಕಾಮಗಾರಿಗಳ ಬಗ್ಗೆ ನಾವು ಯಾವ ತಗೊಂಡಿದ್ದೀವಿ, ಅರ್ಥ ಆಯ್ತಾ? ಅದರಲ್ಲಿ ನಮಗೆ ಮುಖ್ಯವಾಗಿ ಯಾವ್ಯಾವ ಅರ್ಜಿಗಳು ಬಂದಿದೆ, ವರ್ಕ್ ಇಂಪಾರ್ಟೆಂಟು. ಈ ರಸ್ತೆ ಯಾವುದೇ ಸಾರ್ವಜನಿಕವಾಗಿ ನಮಗೆ ನಮ್ಮ ಪುರಸಭೆಗೆ ಅರ್ಜಿ ಕೊಟ್ಟಿರೋದು ನಮಗೆ ಬಂದಿಲ್ಲ. ನಮ್ಮ ಬಾಡಿ ಗಮನಕ್ಕೆ ಯಾವುದು ಬಂದಿಲ್ಲ. ಮಿಕ್ಕಿದ್ದ ಚೀಫ್ ಆಫೀಸರ್ ಹತ್ರ ವರದಿ ತಗೊಳ್ಳಿ, ಅರ್ಥ ಆಯ್ತಾ? ನಮ್ಮ ಬಾಡಿ ಗಮನಕ್ಕೆ ಯಾವುದು ನಮ್ಮ ಆಫೀಸರ್ಗಳು ಇಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಡಿ ಗಮನಕ್ಕೆ ನಮ್ಮ ಆಫೀಸರ್ಗಳು ಏನು ಇಟ್ಟಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಡಿ ಗಮನಕ್ಕೆ ನಮ್ಮ ಆಫೀಸರ್ಗಳು ಯಾವುದು ನಮ್ಮ ವಾರ್ಡ್ ಯಾವುದು ಇಟ್ಟಿಲ್ಲ. ಇವ್ರು ಲೀಡ್ ಮಾಡ್ಬೇಕಿದ್ದನ್ನ, ಇವ್ರು ಲೀಡ್ ಮಾಡ್ಬೇಕಿದ್ದನ್ನ. ಮನೆ ಮನೆ ಓಡಾಡಿದ್ರೆ ಮನೆ ಹತ್ರ ಭಿಕ್ಷೆ ಇರೋ ಕಂಡೀಷನ್ ಮುಂದುವರಿಸ್ತೀರಾ? ಸುಳ್ಳು
ಇದು ಎರಡು ಆನ್ಸರ್ಗೆ ಎರಡೂ ಗ್ರಾಮಕ್ಕೆ ಸೇರಿ ನಮ್ಮಲ್ಲಿ ಮೆಟ್ಲಿಂಗ್ ಮಾಡಿದ್ದೀವಿ ಅರ್ಥ ಆಯ್ತಾ? ಮೆಟ್ಲಿಂಗ್ ಆಲ್ರೆಡಿ ಇಂಜಿನಿಯರ್ ಹೇಳಿದ್ದು ಆಯ್ತು, ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತಾನೆ ಇದ್ದಾರೆ. ಅರ್ಥ ಆಯ್ತಾ? ಆಲ್ರೆಡಿ ಏನಾಗಿದೆ 600 ಮೀಟರ್ಗೆ ನಮ್ಮಲ್ಲಿ 10 ಲಕ್ಷ ಬರ್ತಾ ಇದೆ ಎಸ್ಟಿಮೇಟ್. ಅರ್ಥ ಆಯ್ತಾ? 10 ಆಲ್ರೆಡಿ ನಾವು ಇದೆಲ್ಲ ಬರ್ತಿ ತಿಳ್ಕೊಂಡಿರೋ ನಿಮ್ಗೆ ಹೇಳ್ತಾ ಇಲ್ಲ. 600 ಮೀಟರ್ ಬರ್ತಾ ಇದೆ ಅಲ್ಲಿಂದ ಅಲ್ಲಿಗೆ ಕಂಪ್ಲೀಟ್. ಅದನ್ನ 2 ಭಾಗ ಮಾಡಿ ಸ್ಪಿಟ್ ಮಾಡಬಹುದಾ ಅಂತಾನು ನಾವು ಡಿಸ್ಕಷನ್ ಮಾಡಿದ್ವಿ. ಹೇಳ್ತೀನಿ ಕೇಳಿ, 2 ಭಾಗ ಮಾಡಿ ಡಿಸ್ಕಷನ್ ಮಾಡಬಹುದು ಅಂತ ಇಂಜಿನಿಯರ್ ಮಾತಾಡಿ ಹೇಳಿ ಸರ್. ಈಗ ಬಿಡಿ ಸರ್, ನಾನು ಏನ್ ಮಾತಾಡಂಗಿಲ್ಲ. ಹೇಳ್ತೀನಿ ಕೇಳಿ, ನಾನು ಇನ್ನೇನು ಆಗ್ಬೇಕಾಗಿತ್ತು ಅಂತ ನಮ್ಮ ಕ್ವಶನ್ ಕೇಳ್ತಾರೆ. ಹಾಕಿರೋದು ಯಾರು ಅಂತ ಎನ್ಕ್ವೈರಿ ಮಾಡಿ ಎಫ್ಐಆರ್ ಮಾಡಿಸಿ ಆಗಬೇಕು. ಬಂದ್ರೆ ನಂಬರ್
ಜಲ್ಲಿ ರೋಡ್ ಮಾಡಿಸ್ಬಾರ್ದು. ಇಲ್ಲಪ್ಪ, ಒಂದ್ ನಿಮಿಷ ಅದು FIR ಆಗಬೇಕು. ಯಾಕಂದ್ರೆ FIR ಆಗಿಲ್ಲ ಅಂದ್ರೆ ಇನ್ನು ನಾಳೆ ಇನ್ನೊಬ್ರು ನೋಡ್ತಾರೆ. ನಮಗೆ ಗೊತ್ತಿಲ್ಲ ನೀನು ದುಡ್ಡು ಕೆಲಸ ಮಾಡ್ತಾರೆ. ಅವೇರ್ನೆಸ್ ಗಾಡಿ ನಂಬರ್ ಇದೆಯಲ್ಲ, ಇದೆ, ಕೊಡ್ತೀವಿ. ಗಾಡಿ ನಂಬರ್ ಇದೆ. ನಾವು ಬುದ್ಧಿವಂತರೇ. ಮೆಟ್ಲಿಂದ ಹೇಳೋದು ಒಂದಾಯ್ತು. ಯಾಕೆ ಕೊಟ್ಟಿದ್ದಾರೆ? ರೋಡ್ ಬೇಸಿಕ್ ಕಮ್ಯುನಿಟಿ ನಿಮ್ಮ ಅಧಿಕಾರದಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಯಾರು ಬ್ಲಾಕ್ ಮಾಡಿದ್ದಾರೆ. ಲೇಔಟ್ ಮಾಡಕ್ಕೆ ಯಾರು ಕೊಟ್ಟಿದ್ದಾರೆ? ಪರ್ಮಿಷನ್ ರೋಡ್ ಇಷ್ಟ ಕರೆಕ್ಟ್. ನೀವು ತಿಳ್ಕೋಬೇಕಲ್ಲ. ಈಗ ನೀವು ಹೊಸಬ್ರಾಗಿರ್ಬೋದು, ಒಂದಿನ ವಿಷಯಗಳನ್ನ ನೀವು ತಿಳ್ಕೋಬೇಕಲ್ಲ. ಒಂದು ವಾರ ಆಯ್ತು ನೀವು ಬಂದ್ಬಿಟ್ಟು ಹೋಗಿ, ಏನಾಯ್ತು? ಏನ್ ಪ್ರೊಸೀಜರ್ ನಡೆದಿದೆ ಹೇಳಿ. ನೋಡಿ, ಈಗ ಅಲ್ಲಿ ಬಿಟ್ಟಿದ್ದಾರೆ. ನಾವು ಹೋಗೋದು ಹೆಂಗೆ? ಎಕ್ಸಾಮ್ ನಡೀತಾ ಇದೆ. ಮಕ್ಕಳನ್ನ ಕಳ್ಸೋದು ಹೆಂಗೆ? ನೀವೇನಂತ ಕಳಿಸಿಲ್ಲ ಆಯ್ತಾ? ಯಾರೋ ಹಾಕಿದ್ದಾರೆ ಇನ್ನು ಯಾಕೆ ಕ್ಲಿಯರ್ ಆಗಿಲ್ಲ? ಇನ್ನು ಯಾಕೆ ಕ್ಲಿಯರ್ ಮಾಡಿಲ್ಲ? ಯಾಕೆ ಕ್ಲಿಯರ್ ಮಾಡಿಲ್ಲ ಮೇಡಮ್? ಯಾಕೆ ಕ್ಲಿಯರ್ ಮಾಡಿಲ್ಲ? ಎಮರ್ಜೆನ್ಸಿ ಮಗು ಹುಷಾರಿಲ್ಲ. ಅವಾಗ ಏನ್ ಮಾಡ್ಬೇಕು? ನೀವು ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ನಾವು ಕಾರ್ಯಕ್ರಮ ಬೇಕಾ? ಇದು ಕರೆಕ್ಟ್. ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್. ಲೇಔಟ್ಸ್ ಮಾಡಿದ್ವಿ, ಇಷ್ಟು ಹೌಸಸ್ ಮಾಡಿದ್ವಿ, ಅದು ಕರೆಕ್ಟ್. ಒಂದು ಮನೆ ಆದರೂ ಓಕೆ ಮೇಡಮ್. ಎಷ್ಟು ಮನೆಗಳಿದ್ದಾವೆ ಬಂದು ನೋಡಿ. ಎಷ್ಟು ಜನ ವಾಸಿಸ್ತಾರೆ, ಎಷ್ಟು ಜನಕ್ಕಿದೆ, ಎಷ್ಟು ಮನೆಗಳಿದೆ ಮೇಡಮ್. ಅಲ್ಲಿ ಮನೆಗಳು ಮಾಡಿ ಆಮೇಲೆ ಹೇಳಿ ನಮ್ಗೆ ಏನು ಸ್ವಚ್ಛತೆ ಬೇಕಾಗಿದೆ. ಎಲ್ಲರಿಗೂ ನಾವು ಟ್ಯಾಕ್ಸ್ ಕಟ್ಟೋದು ಸ್ಟಾಪ್ ಮಾಡೋಕ್ಕೆ ಹೇಳೋಣ. ಪುರಸಭೆಗೆ ಯಾರು ಟ್ಯಾಕ್ಸ್ ಕಟ್ಕೊಂಡು ಈಗ ಪುರಸಭೆಯಲ್ಲಿ
మనోజ్కి చెప్పడమ్మా ఎస్టిమేట్ అవుతాం రేట్ చెయ్యి జాస్తి అవుతుంది అదేం చెప్పిస్తాం ఎవరైతే నేనైతే ఎవరో కారుకుండా నీదేమో చేసుకో నీ జమీన్ ఉందా నేర్చుకోపో నీది ఈడ్చుకోపో ముట్టదు ఇట్లా ఏమో ఉంటుంది పైన ఎవరో ఉన్నారు చూడు పెద్ద మనిషి వచ్చింది అಲ್ಲ సార్ ಇವಾಗ ಅವ್ರು ಹೆಂಗ್ ಬಂದ್ರು ಸರ್ ಅಂತ ಇದು ಇನ್ನು ನಂದು ಸೇರಿದೆ ಜಮೀನ್ಲ ನೀವು చూడండి నా జమీన్లో ముట్టదు సంబంధం లేని వ్యక్తి ఎలాంటి ఫస్ట్ దీనికి సర్వేకి ఎవరు ప్రోసెస్ చేసి వస్తుంది దాని ಬಗ್ಗೆ నేను చర్చించేసాను నా పైన నమ్ముకుందా క్లియర్ చెయ్యి ఏనం ఇంకా 10 నాళ్ళు మెట్లింగ్ ఇక్కడ పొదడీలు మాత్రం ఇస్తాను పొదడీలు గాడి పైన మాత్రం ఇప్పుడు ఇది 4 వీలర్ ఎంత అంత మాత్రం పైన ఎవరో పై ನಿಂದು ಕ್ಲಿಯರ್ ಮಾಡ್ಕೊಂಡು ఆయన ಸೈಟ್ ಅನ್ನಾರಂట ನಿಂದು ಕ್ಲಿಯರ್ ಮಾಡ್ಕೊಂಡು ಬಾಯಿಲಿ ಸಾರ್ ಇದಾರೆ ಅವ್ರು ಇದಾರೆ ಎಲ್ಲರೂ ಇದಾರಲ್ವಾ ಬಿಡ್ರಿ ಅದೇನಾಗಂತ ಸೆಂಟ್ರಲ್ ಬಂದು ಇಲ್ಲಿ ಗಂಟೆ ಬರುತ್ತೆ ಅಂತ ಇಷ್ಟು ದಿನದಿಂದ ಸೈಟ್ ಅನ್ನಾರ ಮಾಡ್ಕೊಂಡು ಹೋಗ್ಲಿ ಬಿಡು ನಾನೇನ್ ಮಾಡಬೇಕು ఆయన కేవో మరి క్లారిటీ ఇచ్చాడు ఆయన ఏం మాట్లాడారు ఆಮೇಲೆ వచ్చేసేమో చెప్పండి మేము పబ్లిక్ ని ಮಾಡ್ತಿದ್ರೆ ಪಾಪ నాకు ಗೊತ್ತು ఇది అర్థమేనా యావాలంటే స్టార్టింగ్ ఎంట్రీ చెప్తాను నాకు ಗೊತ್ತು ఆధార్ కార్డు పెట్టారు ఇవిడు నేను అడుక్కునేది ఒక్కటే దయచేసి మాకి మెంటలీ టార్చర్ పెట్టుకున్న దయచేసి ఏమీ లేదన్నా నా పెండ్లాంని మా అమ్మని నీకు తెలిసినది దయపెట్టి చెయ్యొద్దు మేము రైతులు మాకు ఏమిటి కోసం మీరు ఇంత తొందరిస్తూ ఉండరు ఫస్ట్ సర్వే రాయలేసి ఇస్తాడు ఇడప్ప సోమన్న నీకేముంది అది రాయలే నీవేమి ఇస్తావు అది ఇడి రాయలేసి ಅಲ್ಲಿಂದ ಕಮ್ಮದಿಂದ ಹಿಡ್ಕೊಳ್ಳಿ 15 ಅಡಿ ಸರ್ 15 ಅಡಿ ಟೇಪ್ ಇಟ್ಕೊಂಡು ನೀವು 15 ಅಡಿ ಸರಿಯಾಗಿ ಆಯ್ತು ಬನ್ನಿ ಅವ್ರು ಯಾರೋ ನೋಡ್ಕೊಳ್ಳಿ ನಮ್ಗೆ ಯಾರೋ ಗೊತ್ತಿಲ್ಲ ಅವ್ರಿದ್ರೆ ಅವರು ಮಣ್ಣು ನೋಡ್ಕೊಳ್ಳಿ ಬಿಡು ಅಷ್ಟೇ ಅವರು ಮಣ್ಣು ನೋಡ್ಕೊಳ್ಳಿ ಬಿಡಿ ಆಮೇಲೆ వాడు మాట్లాడే స్పైస్ ఎవడు మాట్లాడేదాన్ని నా దగ్గర నా జమీన్ వాడు ఎవడు మాట్లాడేదానికి ಫಸ್ಟ್ ಕ್ಲಿಯರ್ ಆಗಿ ಗಾಡಿ ಹೋಗಿ ಅದೇ ಮಾಡ್ತಾನೆ ಉಂಟು ಸರ್ ಡೇ ಒನ್ ಅವ್ರದೇ ಕಂಪನಿ 15 నీది సైట్ ఉంటే ನೀನು ಖಾತಾದಾರ ಆದ್ರೆ ನೀನು ಖಾತಾದಾರನಾದ್ರೆ ಏನು ತಗೊಳಕ್ ಆಗೋದಿಲ್ಲ ಅರ್ಥ ಮಾಡ್ಕೊ ಖಾತಾ ಬಿಟ್ಟು ಎಕ್ಸ್ಟ್ರಾ ಏನಾದ್ರು ಜಾಗ ಇದ್ರೆ ತಗೋತೀವಿ ಇಲ್ಲ ಅಂದ್ರೆ ತಗೊಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ಅವ್ರು ಆಲ್ರೆಡಿ 15 ಅಡಿ ಇಲ್ಲಿ ಕ್ರಾಸಿಂಗ್ ಬಿಡ್ತಾ ಇದಾರೆ ನೋಡ ಅದು ಬಿಟ್ಟು ಏನಾದ್ರು ಸಿಗಲಿ ಹಂಗ ಹೋಗಂಗಿದ್ದಿದ್ರೆ ನಾವ್ಯಾಕೆ 15 ಅಡಿ ಇಲ್ಲಿ ಯಾರಿಗೂ ತೊಂದರೆ ಕೊಡ್ಬೇಕು ಅಂತ ಯಾರೋ ಉದ್ದೇಶನ ಇಲ್ಲ ಇಲ್ಲಿ ಜನರಿಗೆ ಕ್ಲಿಯರ್ ಆಗ್ಬೇಕು ಎಲ್ಲರೂ ಅವ್ರು ಓಡಾಡೋದೇ ನಾವು ಇದು ಬಿಡ್ತಾ ಇರೋದು ಅಮ್ಮಕ ಬಂದ್ಮೇಲೆ ಇದು ಗೌರ್ಮೆಂಟ್ ಜಾಗ ಅಲ್ಲ ಒಂದು ನೆನ್ಪಿಟ್ಕೊಳ್ಳಿ ಮತ್ತೆ ಅವರೇ ತಹಸೀಲ್ದಾರ್ ಹೇಳಿದ್ದಾರೆ ಅವ್ರು ಬೇಕಾದ್ರೆ ಅವ್ರಿಗೆ ತೊಂದರೆ ಕೊಟ್ಟರೆ కావాలా ఇప్పుడు ఈడు 15 అడిలు ఇస్తాను తిరిగి ఆడ నాదే 13 అడిలు సెంటర్ లో ఉంది ఆడ డ్రైన్ ఎత్తిచ్చేసి అవును సర్వే దీనికి అంతే ఏం చెప్తావు చూడు సర్వే దీనికి ఏముందో
రాయేసినారు కదా సర్వే రిపోర్ట్ ఇచ్చినాడు కదా అవును ఆ రిపోర్ట్ ఏమో దాని తరం పెడతాం అది క్లియర్ ఆ మట్టి ఇక్కడ మాత్రం మీకు పదహైదు అడుగులు మేము కొడతాము. అంతే ఇక్కడ ఈ పర్మిషన్ క్లియర్ అది ప్రొసీజర్ ఏముందో దాని ప్రకారం ఆడి దారం ప్రొసీజర్ ప్రకారం ఏముందో అర్థం కాలే ఇది రెండు ఇట్లా ఏం ఏమైంది ఆడికే సోమాన్ చెప్తా ఉండేది దారం కట్టిస్తాను అనేసి ఈ పొజిషన్ ఇది అదే పయ్య బోర్డర్ ఇది నీ బార్డర్ నువ్వు కూసుమని వేసుకో ఏమని వేసుకో ముగిసిపోయా కదా నీకు అలా పనిచేయాలి మేము ల్యాండ్ లో వచ్చి మేము ముట్టేకేయాలి అయ్యలే ఒకటినో నీ పర్మిషన్ లేకుండా మేము ముట్టేకేయాలి దీంట్లో మాత్రం 15 అడుగులు చెప్పినావు ఇడి సర్కారీ జాగా ఇది అమ్ముతాను ನಾನು ಯಾವ್ದು ಓದ್ಕೊಂಡು ಹೋಗಲ್ಲ ಹೊರ ಈಗ ಇಡ ಇಲ್ಲ ಬಾಪ ಇಲ್ಲ ಇಲ್ಲಿ ಸರಿಯಾಗಿ ತೆಗೆದುಕೊಪ್ಪ ಬಾಪ ಇಲ್ಲಿ ಬಾಪ ಅಲ್ಲಿ ಕಿತ್ತಾಕ ನಾವು ಕಟ್ಟು ఆడ ఇది దీని కట్టు అది కంబానికి హలో హలో ನಮ್ಮ ವಾರ್ಡಿನ ಮಾರುತಿನಗರ ಬಡಾವಣೆಯ ರಸ್ತೆಯಲ್ಲಿ ಇಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಇಲ್ಲಿ ಯಾರೋ ದುಷ್ಕರ್ಮಿಗಳಂತಲೇ ಹೇಳ್ತೀವಿ. ಇಲ್ಲಿ ಕಾಲುವೆ ತೆಗೆದು ರಸ್ತೆಗೆ ಅಡ್ಡಲಾಗಿ ಮಣ್ಣಾಕಿದ್ರು. ಇವತ್ತು ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ರು. ಆದರೆ ಇವತ್ತು ನಾವು ಬೇರೆ ಕಡೆ ತುರ್ತು ಪರಿಸ್ಥಿತಿಯಿಂದ ಹೋಗಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಆಯಿತು ಬರೋ ಜೊತೆಗೆ. ನಮ್ಮ ಪುರಸಭೆಯ ಅಧಿಕಾರಿಗಳು ಇವತ್ತೆಲ್ಲ ಕ್ರೀಡಾ ಇದರಿಂದ ಇದ್ದಿದ್ದರಿಂದ ಅವರು ಎಲ್ಲ ಪುರಸಭೆಯಲ್ಲಿ ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸಿದ್ದರಿಂದ ಅವರು 4 ಗಂಟೆ ಎಲ್ಲ ಪೌರಕಾರ್ಮಿಕರ ಒಂದು ಕ್ರೀಡೆ ಇತ್ತು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಅಲ್ಲಿ ಮುಗಿಸ್ಕೊಂಡು ಅವರು ಆಲ್ರೆಡಿ ತೆರಳಿದರು. ಆದರೂ ನನ್ನ ಗಮನಕ್ಕೆ ಬಂದ ನಂತರ ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ತಿಳಿಸಿ ಅಧ್ಯಕ್ಷರು ಮತ್ತು ನಾವು ಈಗ ಸಂಜೆ ಇಲ್ಲಿ ಬಂದು ಇಲ್ಲಿನ ಪರಿಸ್ಥಿತಿಯನ್ನು ಪೂರ್ತಿ ಪ್ರಮಾಣವಾಗಿ ಅವಲೋಕಿಸಿದಾಗ ಇಲ್ಲಿ ನಿಜವಾಗ್ಲೂ ಜನಗಳಿಗೆ ತೊಂದರೆ ಆಗಿದೆ. ಯಾಕಂದರೆ ಇದಕ್ಕೆ ಮುಂಚೆ 15 ದಿನಗಳ ಹಿಂದೆ ನಾನು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ಸಹ ಬಂದಿದ್ವಿ. ಆವತ್ತು ತೆರವು ಕಾರ್ಯಕ್ರಮ ಇತ್ತು. ತೆರವು ಕಾರ್ಯಕ್ರಮ ಆಗಲಿ ಎಲ್ಲ ರಸ್ತೆ ಕ್ಲಿಯರೆನ್ಸ್ ಮಾಡಿ ಅನಂತರ ಸದ್ಯಕ್ಕೆ ತುರ್ತಾಗಿ ಮೆಟ್ಲಿಂಗ್ ಮಾಡೋಣ ಅಂತ ನಾವು ಅವತ್ತು ಹೇಳಿದ್ವಿ. ಮೊನ್ನೆ ಮನೋಜ್ ಅನ್ನೋ ಹುಡುಗ ಪುರಸಭೆಯಲ್ಲಿ ಬಂದು ತಿಳಿಸಿದಾಗ ನಾನು ಅವತ್ತಿದ್ದೆ. ನಮ್ಮ ಅಧಿಕಾರಿಗೆ ಅವತ್ತೇ ತಿಳಿಸಿ ಇಂಜಿನಿಯರ್ಗೂ ಸಹ ಮಾರನೇ ದಿನ ಕಳಿಸಿ ಆಲ್ರೆಡಿ ಇದನ್ನು ಅಳತೆ ಮಾಡಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಇದನ್ನು ಮೆಟ್ಲಿಂಗ್ ಮಾಡಿ ಅಂತ ನಾವು ಆಲ್ರೆಡಿ ಅವ್ರ ಗಮನಕ್ಕೆ ತಂದಿದ್ದೆ. ಅದೇ ವಿನಾಕಾರಣ ಸ್ವಲ್ಪ ದಿನ ಲೇಟ್ ಆಗಿದೆ, ಇಲ್ಲ ಅಂತಿಲ್ಲ. ಯಾಕಂದರೆ ಅದು ಎಸ್ಟಿಮೇಟು ಏನು ಹೆಂಗೆ ಮಾಡಬೇಕು ಅಂತ ಅವರು ಸ್ವಲ್ಪ ಗೊಂದಲದಲ್ಲಿದ್ದರು. ಆದರೆ ಇಲ್ಲಿನ ಪರಿಸ್ಥಿತಿ ಇವತ್ತು ನೋಡಬೇಕಾದ್ರೆ ಸದ್ಯಕ್ಕೆ ಇಲ್ಲಿ ಕಾಮಗಾರಿ ತುರ್ತಾಗಿ ಎಲ್ಲಿಂದ ಎಲ್ಲಿಗೆ ಇಲ್ಲಿ ರಸ್ತೆ ಆಗಬೇಕು ಅದನ್ನು ಇಮ್ಮಿಡಿಯೇಟಾಗಿ ಮುಂದಿನ ವಾರದಲ್ಲೇ ನೋಡೋಣ. ಆದರೆ ಸೋಮವಾರನೇ ಇದು ಪ್ರಯತ್ನ ಮಾಡೋಣ. ಮುಂದಿನ ವಾರದಲ್ಲೇ ಇದನ್ನು ತುರ್ತು ಎಲ್ಲಿ ಜನಗಳಿಗೆ ತೊಂದರೆ ಇದೆ ಆ ತುರ್ತು ಜಾಗನ ಕಂಪ್ಲೀಟ್ ಮಾಡಿ ಮೆಟ್ಲಿಂಗ್ ಮಾಡೋಣ ಅಂತ ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀನಿ. ಮತ್ತು ಇಲ್ಲಿ ಎಲ್ಲ ಜನಗಳಿಗೂ ನಾನು ಸಹ ಆಶ್ವಾಸನೆ ಕೊಟ್ಟು ಆಶ್ವಾಸನೆಯಲ್ಲ ಇದು ಕಾಮಗಾರಿನೇ ಮಾಡೋಣ ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದು ಸೋಮವಾರದಿಂದ ಶನಿವಾರದ ಒಳಗಡೆ ಇದನ್ನು ಒಂದು ಹಂತಕ್ಕೆ ತರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರ ಸಮ್ಮುಖದಲ್ಲಿ. ಭಾಗದ ಜನಪ್ರತಿನಿಧಿಗಳು ನೀವೇ ಖುದ್ದು ಭೇಟಿ ನೀಡಿದ್ರೆ ಇಲ್ಲಿನ ಸಮಸ್ಯೆ ಇಂಚಿಂಚು ನಿಮಗೆ ಗೊತ್ತಿದೆ. ಇಲ್ಲಿ ಹೇಳಿದ್ದೀರಿ, ಭರವಸೆನೇ ಕೊಟ್ಟಿದ್ರಿ. ಅಲ್ಲಿ ಜನರು ಬಳಿ ಮಾತಾಡ್ತೀರಿ, ನೀವು ಅರ್ಜಿ ಬಂದಿಲ್ಲ ಅಂತ ಹೇಳ್ತೀರಿ. ನಾನು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ನಮ್ಮ ಪ್ರಶ್ನೆ ಪೂರ್ತಿ ಆಗಿಲ್ಲ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಈ ಪ್ರದೇಶದ ಪ್ರತಿನಿಧಿಯಾಗಿ ನೀವು ಆ ಮಾತು ಹೇಳ್ಬಹುದಾ? ಒಂದು ಅಷ್ಟು ಸಮಸ್ಯೆ ಇದ್ದು ಎಷ್ಟು ದಿವಸ ನಾನು ಹೇಳ್ತೀನಿ ಕೇಳಿ. ನೀವು ಹೇಳ್ತೀರಿ 15 ದಿನಗಳ ನಾನು ಅದಕ್ಕೆ ಪರಿಸ್ಥಿತಿ ತುರ್ತು ಒಂದು ಸಭೆಯಲ್ಲೂ ಕೂಡ ಇದ್ರ ಪ್ರಸ್ತಾವನೆ ಕೂಡ ನೀವು ಸಲ್ಲಿಸಿಲ್ಲ. ನಿಮ್ಗೆ ಎಷ್ಟು ಮಾತ್ರ ಕಾಳಜಿ ಇದೆ? ಈಗ ಇದರ ಮೇಲೆ ನಮಗೆ ಕಾಳಜಿ ಇಲ್ದಿರ ಏನಿಲ್ಲ. ಯಾಕಂದರೆ ಇದರಲ್ಲಿ ಏನಾಗಿದೆ, ಮೊನ್ನೆ ತಾನೇ ಮರಗಳು ತೆಗೆದಿದ್ದಾರೆ. ಇಲ್ಲಿ ಮರಗಳು, ಈ ರಸ್ತೆಯಲ್ಲಿ ಮರಗಳಿತ್ತು. ಮರಗಳು ತೆಗಿಬೇಕು ಅಂದರೆ ನಮಗೆ ಪುರಸಭೆಯಲ್ಲಿ ಹೇಳಿದರು. ಪುರಸಭೆಯಿಂದ ಪರ್ಮಿಷನ್, ಫಾರೆಸ್ಟಿಗೆ ಪರ್ಮಿಷನ್ ತೊಗೊಂಡು ಮರಗಳು ತೆಗೀರಿ ಅಂತ ಹೇಳಿದ್ದೆ.
ಅದನ್ನು 8 ದಿನದಲ್ಲೇ ಪ್ರೋಸೆಸ್ ಆಗಿರೋದು. ಆದರೆ ಅದು ಇಲ್ಲಿ ಜಮೀನ್ದಾರರು ಮತ್ತು ಇವರೆಲ್ಲ ಸೇರಿಕೊಂಡು ಮರಗಳು ತಗೊಂಡಿದ್ದಾರೆ. ಇದು ಕ್ಲಿಯರೆನ್ಸ್ ಆಗಿದ್ದೇ 7-8 ದಿನದಿಂದ ಈಚೆ. ರಸ್ತೆ ಇಲ್ಲಿ ಪೂರ್ತಿ ಕ್ಲಿಯರೆನ್ಸ್ ಆಗಿರೋದೇ 7-8 ದಿನದಿಂದ ಈಚೆ. ಅರ್ಥ ಆಯ್ತಾ? 7-8 ದಿನದಿಂದ ಈಚೆ ನಮ್ಮ ಮನುಜರು ಬಂದು ಮೊನ್ನೆ ತಿಳಿಸಿದ್ದಾಗಲೇ ಇಮಿಡಿಯೇಟ್ ನಾವು ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಸರ್, ಈಗ ಒಂದು ಜಾಗ ವಿವಾದ ಇದೆ. ವಿವಾದ ಇರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಎಷ್ಟು ಮಾತ್ರ ತೀವ್ರತೆ ಇದೆ ಅಂತಾನೂ ನಿಮಗೆ ಗೊತ್ತಿದೆ. ಇದು ಜ್ವಲಂತವಾಗಿದೆ ಸಮಸ್ಯೆ. ಈ ಸಮಸ್ಯೆ ಹೀಗೆ ಬಿಟ್ಟು ನೀವು ಮರಗಳದ್ದು ಇರಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಳಂಬ ಆಗ್ತದೆ ಅಂತಾನೂ ಗೊತ್ತು ನಿಮಗೆ, ನೀವೇ ಹೇಳ್ತಾ ಇದ್ದೀರಾ. ಆದ್ರೆ ಆದ್ಯ ಕರ್ತವ್ಯವಾಗಿ ಜನಗಳಿಗೆ ಏನು ಬೇಕಾಗಿತ್ತು ಮೂಲಭೂತ ಸೌಕರ್ಯ ಅಂತ ಸರ್, ಇದು ಕ್ಲಿಯರ್ ಏಜೆಂಟ್ ಕೇಳಿ, ಇದನ್ನು ಕ್ಲಿಯರ್ ಆಗಿ ಇದು ಮಾಡಿರೋದೇ ಮಿನಿಮಮ್ 5 to 6 days ಆಗಿರ್ಬೋದು. ಅದಾಗ್ತಾನೆ ಇವ್ರು ಮನುಜರು ಬಂದಿರೋದು ಆಫೀಸ್ಗೆ. ಅರ್ಥ ಆಯ್ತಾ? ಏಜೆಂಟ್ ಕೇಳಿ, ರಸ್ತೆ ಕ್ಲಿಯರೆನ್ಸ್ ಆಗಿರೋದು 1 ವಾರದಿಂದ ಈಚೆನೆ, ಅದಕ್ಕೆ ಮೊದಲಿಲ್ಲ. ಯಾಕಂದರೆ ಇಲ್ಲಿ ಇನ್ನೂ ಅಡೆತಡೆಗಳಿತ್ತು. 1 ವಾರದಿಂದ ಈಚೆ ಬಂದು ಹೇಳಿದಾಗಲೇ ನಾನು ಇಂಜಿನಿಯರ್ನ ಕಳಿಸಿ ಇದಕ್ಕೆ ಏನೇನು ಮಾಡ್ಬೋದು ಮಾಡಿ ಅಂತಾನೆ ನಾವು ಅವತ್ತೇ ತಿಳಿಸಿದ್ವಿ. ಇವ್ರು ಮುಂಚೆ ಇವರೇನಂದರೆ ಇಮ್ಮಿಡಿಯೇಟ್ ಅಲ್ಲಿಂದನೂ ಸುಮಾರು ಕಾಂಕ್ರೀಟ್ ರಸ್ತೆನೇ ಆಗಬೇಕು ಅಂತ ಇದು ಮಾಡಿದ್ರು. ಸದ್ಯಕ್ಕೆ ಅಲ್ಲಲ್ಲ, ನನ್ನ ಹತ್ರ ಇವರು ಮನವಿ ಮಾಡಿದ್ರು. ಅದಕ್ಕೆ ನಾವೇನು ಹೇಳಿದ್ವಿ, ಇಮ್ಮಿಡಿಯೇಟಾಗಿ ಮೆಟ್ಲಿಂಗ್ ಮಾಡೋಣ, ಸದ್ಯಕ್ಕೆ ಜನ ಓಡಾಡಲಿ, ಅನಂತರ ಒಂದು ಹಂತವಾಗಿ ಇದನ್ನು ಕಾಮಗಾರಿ ಕೈಗೊಳ್ಳೋಣ ಅಂತ. ಇಲ್ಲಿ ಬಂದಿರೋದು ಅನುಮಾನ ಏನು ಗೊತ್ತಾ ಸರ್, ಇಲ್ಲಿನ ಜನಪ್ರತಿನಿಧಿಗಳು ಅನಿವಾರ್ಯವಾಗಿ ಅತ್ಯಗತ್ಯವಾಗಿ ಈ ಕೆಲಸವನ್ನು ಮಾಡಿ. ಸರ್, ನನ್ನ ವಾರ್ಡಲ್ಲಿ ಸರ್ ಒಂದು ನಿಮಿಷ, ಆಗ ಏನಾದರೂ ಆಗಿದ್ದಿದ್ರೆ ಇದು ಮರುಕಳಿಸ್ತಾ ಇರಲಿಲ್ಲ. ಒಂದು, ಇವತ್ತು ನೀವು ಮಾಡದ ಈ ವಿಳಂಬಕ್ಕೆ ಯಾರೋ 3ನೇ ವ್ಯಕ್ತಿಗೆ ಲಾಭ ಆಗ್ತಿದೆ, ಫೆನ್ಸಿಂಗ್ ತೆಗೆದಿದ್ದಾರೆ, ಅವ್ರ ಮೇಲೆ ಒಂದು ಪ್ರಕರಣ ಕೂಡ ಇನ್ನೂ ದಾಖಲಾಗಿಲ್ಲ. ಇಲ್ಲಿನ ಜನತೆ ಪ್ರತಿದಿನ ಮಾಧ್ಯಮ ಜೊತೆಗೆ ಟಚ್ ಇದ್ದಾರೆ ಸರ್. ಅವ್ರು ಹೇಳ್ತಿದ್ದಾರೆ ಜನಪ್ರತಿನಿಧಿಗಳಿಗೆ ಯಾಕಿಲ್ಲ ಕಾಳಜಿ ಅನ್ನೋದು. ಈಗ ಅರ್ಥ ಮಾಡ್ಕೊಡಿ, ನಿಮ್ಮ ಮೇಲೆ ನೇರವಾಗಿಂತ ಅನುಮಾನ. ಈಗ ಇದುವರೆಗೂ ನೋಡಿ, ಜನಪ್ರತಿನಿಧಿಗಳು ಅಂತ ಇದ್ದೀರಲ್ಲ, ಈ ಜನ ನನ್ನ ಬಳಿ ಇವತ್ತಿಗೂ ಎಲ್ಲೂ ಬಂದು ಯಾವತ್ತೂ ಬಂದು ಹೇಳ್ತೀನಿ ಕೇಳಿ, ನನ್ನ ಬಳಿ ಈಗ ಮೊನ್ನೆ ಹೇಳ್ತೀನಿ ಕೇಳಿ, ಹೇಳಿಕೆನೆ ನಿಮ್ಮ ಬದ್ಧತೆಯನ್ನ ಪ್ರಶ್ನೆ ಅಲ್ಲ ಹೇಳ್ತೀನಿ ಕೇಳಿ, ನಮ್ಮ ಆಫೀಸಲ್ಲಿ ನಮ್ಮ ಮನೆಗಲ್ಲ ಸ್ವಾಮಿ, ಆಫೀಸ್ಗೆ ಬಂದು ಈಗ ನಮ್ಮ ಅಫಿಷಿಯಲ್ಸ್ ಈಗ ನಾನು ಹೇಳೋದು ಕೇಳಿ, ಒಂದು ನಿಮಿಷ, ನೀವು ಹೇಳ್ತಾರಂತ ಮಾತು ಹೇಗಿದೆ ಅಂದ್ರೆ ಅವ್ರ ಅನುಮಾನಕ್ಕೆ ಇಂಬು ಕೊಡುವಂತ. ಈಗ ನಾನು ಹೇಳ್ತೀನಿ, ನಿಮ್ಮ ಮಾತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ನಿಮ್ಮ ಬಳಿಗೆ ಬರುವಂತದ್ದಕ್ಕೆ ನೀವು ಇಟ್ಕೊಳ್ಬಾರ್ದು. ಗೆದ್ದಾದ್ಮೇಲೆ ಆಯ್ತು, ಮತ ತೆಗೆದುಕೊಳ್ಳೋದಕ್ಕೆ ಮುಂಚೆ ನೀವು ಅವ್ರ ಮನೆ ಬಗ್ಗೆ ನಾನು ಹೇಳ್ತೀನಿ ಕೇಳಿ, ಕಾಮಗಾರಿ ಬಗ್ಗೆ ನಮ್ಮ ವಾರ್ಡಲ್ಲಿ ಪ್ರತಿಯೊಂದು ಕೆಲಸ ಹತ್ರ ನಾವು ಸ್ಪಂದಿಸ್ತೀವಿ. ಎಲ್ಲೂ ಸ್ಪಂದಿಸ್ತೀರ ಇಲ್ಲ. ಈಗ ಅಲ್ಲಲ್ಲ ಹೇಳ್ತೀನಿ ಕೇಳಿ, ಯಾಕೆ ಈ ಪ್ರಸ್ತಾವ ಬಂದಿಲ್ಲ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಇದಕ್ಕೆ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಸೋದಕ್ಕೆ ನಮ್ಮ ಪುರಸಭೆಯಿಂದ ಸರ್ ಇದನ್ನ ಈಗಾಗಲೇ ನಾನು ಹೇಳಿದ್ದೀನಿ, ಈಗಾಗಲೇ ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಸೋಮವಾರದಿಂದ ಶನಿವಾರದೊಳಗೆ ತುರ್ತಾಗಿ ಎಲ್ಲಿ ನಮಗೆ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋದಕ್ಕೆ ಈಗಾಗಲೇ ಚೀಫ್ ಆಫೀಸರ್ ಇಲ್ಲ ಮೆಟ್ಲಿಂಗ್ ಹೇಳ್ತೀನಿ ಕೇಳಿ. ಈಗ ಮೆಟ್ಲಿಂಗ್ ಆಗುತ್ತೆ, ಮತ್ತೆ ಮುಡ್ಡೆ ಹಾಕಿದಾಗ ನಮ್ಮ ಪುರಸಭೆಯಿಂದ ನಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅದರ ಬಗ್ಗೆ ಯಾರು ಹಾಕಿದ್ದಾರೆ ಅದನ್ನು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿಸಿ, ನಾನು ಈಗಾಗಲೇ ನಾನು ಈ ಮಣ್ಣು ಹಾಕಿರೋದು ಮತ್ತೆ ಕಾಲುವೆ ತೆಗೆಯುತ್ತಿರೋ ಬಗ್ಗೆ ನಮ್ಮ ಹೇಳ್ತೀನಿ ಕೇಳಿ, ಖಾಸಗಿ ಜಮೀನು ಅಲ್ಲಲ್ಲ ಇಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಮಣ್ಣು ಹಾಕಿರುವಂತದ್ದು ಪ್ಯೂರ್ಲಿ ಖಾಸಗಿ ಜಮೀನು. ಒಂದು ಇಲ್ಲಿ ಕೇಳಿ, ಅವರು ರಸ್ತೆಗೆ ನೀವೇನಾದ್ರು ಮಾಡೋದಾದ್ರೆ ನಾವು ಜಾಗವನ್ನು ಬಿಟ್ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದರಂತೆ ಅವ್ರು ನಡ್ಕೊಂಡಿದ್ದಾರೆ. ಯಾವಾಗ ಮಣ್ಣು ಹಾಕಿದ್ದು, ಇಲ್ಲಿ ಟ್ರೆಂಚ್ ತೆಗೆಯೋದು ಇಷ್ಟು ಅವರ್ ಆಗಿದೆ ತೆಗೆದು, ಇದುವರೆಗೂ ಒಂದು ಸಣ್ಣ ದೂರ ಹೋಗಿಲ್ಲ. ನೀವು ಜನಪ್ರತಿನಿಧಿ, ಅವ್ರನ್ನ ಕೇಳಿಲ್ಲ ಯಾರು ಅಂತ. ನೀವು ಕೊಡಬೇಕು. ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣನೇ ನಮ್ಮ ಚೀಫ್ ಆಫೀಸರ್ಗೆ ಹೇಳಿ ಸ್ಟೇಷನ್ಗೆ ದೂರು ಕೊಟ್ಟು ಕಂಪ್ಲೇಂಟ್ ಆಗಿ ಆಲ್ರೆಡಿ ಅದನ್ನು ಎನ್ಕ್ವೈರಿಗೆ ಪೊಲೀಸರು ಬಂದಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಮಾಡಿದ ಕೆಲಸನೇ ಅದು. ಈಗಾಗಲೇ ಸ್ಥಳಕ್ಕೆ ಅರೀಕ್ಷಕ ಠಾಣೆಯವರು ಬಂದು ಈಗ ಆಲ್ರೆಡಿ ಅದನ್ನು ಎನ್ಕ್ವೈರಿ ಮಾಡಿ ಅಂತ ನಾವು ಹೇಳಿದ್ದೀವಿ. ಅರ್ಥ ಆಯ್ತಾ? ಹೋದ ಬಾರಿ ನೀವು ಬಂದಾಗ ಈ ಯಾರು ಟ್ರೆಂಚಿಂಗ್ ತೆಗ್ದಿದ್ದಾರೆ ಅದ್ರ ಬೆನಿಫಿಷಿಯರಿ ಯಾರು ಅನ್ನೋಂಥದ್ದು ನಿಮಗೆ ಗೊತ್ತಿದೆ, ಜನಪ್ರತಿನಿಧಿಯಾಗೂ ನಿಮ್ಗೆ ಗೊತ್ತಿದೆ, ಇಲ್ಲಿ ಸ್ಥಳೀಯರಾಗೂ ನಿಮ್ಗೆ ಗೊತ್ತಿದೆ. ನೀವೇನ್ ಹೇಳ್ತೀರಿ, ಯಾರೋ ದುಷ್ಕರ್ಮಿ ಇದು ಏನಾಗ್ತಿದೆ ಒಂದು ಕಡೆ ಅವರನ್ನ ಹಿಂದೆ ಹಾಕೊಂಡು ಹೋಗುವಂತ ಮಾತಾಗಿದೆ. ಈಗ ಅಲ್ಲಿ ಯಾರು ಅಂತಲೇ ನನಗೆ ಗಮನಿಸೋಕೆ ಹೋಗಿಲ್ಲ. ಸಲ ಬಂದಾಗ ನಾವು ತೆರವು ಮಾಡೋ ಟೈಮಲ್ಲಿ ಬಂದಿದ್ವಿ ಹೊರತು ಅಲ್ಲಿಂದ ಈಚೆ ನಾವು ಬಂದಿರೋದು ಇವತ್ತು. ಅರ್ಥ ಮಾಡ್ಕೊಳ್ಳಿ, ಇವತ್ತೇ ನಾವು ಇಲ್ಲಿ ಜಾಗಕ್ಕೆ ಬಂದಿರೋದು. ಇವತ್ತು ನನಗೆ ಸಮಸ್ಯೆ ಏನು, ಸಾರ್ವಜನಿಕ ಸಮಸ್ಯೆ ಏನು ಅಂತ ಗೊತ್ತಿದ ತಕ್ಷಣ ಅದಕ್ಕೆ ಇಮ್ಮಿಡಿಯೇಟು ಅದನ್ನು ಏನು ಜನಕ್ಕೆ ಅನುಕೂಲ ಮಾಡ್ಬೋದು ಅದರಂತೆ ನಾವೀಗ ಕ್ರಮ ಕೊಳ್ಳೋದಕ್ಕೆ ಆಲ್ರೆಡಿ ನಮ್ಮ ಅಧಿಕಾರಿ ಹತ್ರ ಮಾತಾಡಿದ್ದೀನಿ. ಅದನ್ನು ಈಗ ಅಲ್ಲಲ್ಲ
ನಾನು ಇಲ್ಲಿ ಸ್ಥಳ ತೆರವುಗೊಳಿಸಿದಾದ್ಮೇಲೆ ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಹೋದ್ಮೇಲೆ ನಾನು ಇವತ್ತೇ ಬರ್ತಾ ಇರೋದು ಅಂತ ಒಬ್ಬ ಜನಪ್ರತಿನಿಧಿ ಹೇಳ್ತಿದ್ದಾರೆ. ಅಂದರೆ ವಾರ್ಡ್ ಜನಪ್ರತಿನಿಧಿಗೆ ವಾರ್ಡಲ್ಲಿ ಓಡಾಡೋಕ್ಕೆ ಸಮಯ ಇಲ್ವಾ, ಜವಾಬ್ದಾರಿ ಇಲ್ವಾ ಸ್ವಾಮಿ? ಅಂದರೆ ಜನ ಹೋಗಿ ಇವ್ರ ಮನೆ ಬಾಗಿಲು ತಟ್ಟಬೇಕಾ ಅಥವಾ ಪುರಸಭೆಗೆ ಹೋಗಿ ಅರ್ಜಿ ಕೊಟ್ಟರೆ ಬರಬೇಕಾ? ಇವರು ನನ್ನ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ. ಹಾಗಾದರೆ ನೀವು ಕೊಟ್ಟ ಮಾತೇನಾಯಿತು? ನಾನು ಇದನ್ನ ಮೆಡ್ಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನ ಮಾತಲ್ಲ, ಶ್ರೀಯುತರು ಹೇಳ್ತಿರೋದು, ಗೆದ್ದಿರೋಂಥ ಜನಪ್ರತಿನಿಧಿ ಹೇಳ್ತಿರೋದು. ಆಮೇಲೆ ಹೇಳ್ತಾರೆ ನನಗೆ ಏನೋ ಕಾಂಕ್ರೀಟ್ ರೋಡ್ ಕೇಳಿದ್ರು ಅಂತ. ಸುಳ್ಳು. 2 ಎಸ್ಟಿಮೇಷನ್ ಆಗಿರೋದು ನಿಜ. ಬಿಫೋರ್ ಏನು ಮಾಡಿದ್ವಿ ಅಂತಂದರೆ ರಸ್ತೆ ತೆರವುಗೊಳಿಸ್ಬೇಕಾಗಿರೋದು ತಹಶೀಲ್ದಾರ್ ಅವ್ರು ಬರ್ತಾರೆ ಅಂದಾಗ ನಾವೇನು ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೂ ಇವರೇನು ಸಹಕಾರ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಮಗೆ ಬೇಜಾನ್ ದಾಖಲೆಗಳು ನಮ್ಮ ಹತ್ರ ಇದೆ, ಆಯಿತಾ? ಆಗ ಏನು ಮಾಡಿದ್ವಿ, ನಾವು ವಿಳಂಬ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಪುರಸಭೆ ಕಡೆಯಿಂದ ಆಗ ಬಾಡಿನೂ ಬಂದಿರಲಿಲ್ಲ. ಆಗ ನಾವು MLA ಅವ್ರ ಸಪೋರ್ಟ್ ತೊಗೊಂಡು MLA ಆಫೀಸಿಂದ ಪ್ರೆಷರ್ ಕೊಟ್ಟು ನಾವೇನು ಮಾಡಿದ್ವಿ, ಇಂಜಿನಿಯರ್ ಕೂಡ ನಮ್ಮ ಕೌನ್ಸಿಲರ್ ಲೆಟರ್ ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ನಾನು ಆಗ ಪ್ರಶ್ನೆ ಮಾಡ್ತೀನಿ, ಮರು ಪ್ರಶ್ನೆ, ಕೌನ್ಸಿಲರ್ ಯಾರು ಮೇಡಮ್? ನಾವು ಅವ್ರನ್ನೂ ಸಂಪರ್ಕ ಮಾಡಿದ್ದೀವಿ. ಇದೇ ಮನೋಜನ ನಮ್ಮದೇ ಲೇಔಟ್ ಕರ್ಸ್ಕೊಂಡು ಇವ್ರ ಮುಂದೆನೇ ಕೇಳ್ದೆ, ಅಣ್ಣ ಒಂದು ಲೆಟರ್ ಕೊಡೋಣ ಕೇಳ್ತಿದ್ರೆ. ಕೊಟ್ರೇನಪ್ಪ ಮನೋಜ್ ನಿಂಗೆ? ಕೇಳಿ, ಇಲ್ಲೇ ಇದಾನಲ್ಲ, ಕೊಟ್ರ ಹೇಳಪ್ಪ, ಸತ್ಯ ಮಾತಾಡು. ಒಂದು ನಿಮಿಷ ಆಯ್ತಾ? ಎಲ್ಲರ ಒಂದು ನಿಮಿಷ ಇರೋಣ. ಅದಾಯ್ತಾ? ಅದಾದ್ಮೇಲೆ ನಾನೇನು ಮಾಡಿದೆ, ನಾನು ಫೋನ್ ಮಾಡಿದೆ ಸಿಒಗೆ ಮತ್ತು ಇಂಜಿನಿಯರ್ಗೂ ಮಾಡಿದೆ. ಒಂದು ಕೆಲಸ ಮಾಡಿ ಮೇಡಮ್, ಕೌನ್ಸಿಲರ್ ಲೆಟರ್ ಬೇಕೇ ಬೇಕು ಅಂತ ನಮ್ಗೊಂದು ನಿಂಬರ್ಹ ಕೊಟ್ಬಿಡಿ. ಅಂದರೆ 1200 ಜನ ಸೈನ್ ಹಾಕಿರೋ ಒಂದು ಅಪ್ಲಿಕೇಶನ್ ಬೆಲೆ ಇಲ್ಲ, ಈ ವಾರ್ಡಿನ ಕೌನ್ಸಿಲರ್ ಲೆಟರ್ ಕೊಟ್ಟರೆ ಮಾತ್ರ ತಾವು ಎಸ್ಟಿಮೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ನಾವು ಇಂಬರ್ಹ ಕೇಳ್ತೀವಿ. ಆ ಕೂಡಲೇ ಏನಾಯಿತು, ಸಿಒಗೋಯ್ತು. ಅವರು ಶ್ರೀನಿವಾಸ್ ಅವರು ನನಗೆ ಫೋನ್ ಮಾಡ್ತಾರೆ. ಸರ್ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ರೆಡ್ಡಿ ಅವರೇ ನನ್ನ ಗಮನಕ್ಕೆ ಇದು ಬಂದಿಲ್ಲ, ನಮ್ಮ ಇಂಜಿನಿಯರ್ ಮಾತಾಡಿರೋದು ತಪ್ಪು. ನಾನು ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಅವ್ರು ಹೇಳ್ತಾರೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ಎಸ್ಟಿಮೇಷನ್ಸು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಸ್ಕೊಟ್ಟಿದ್ದಾರೆ, ಇದು ಸತ್ಯ. ಇದರಲ್ಲಿ ಇವ್ರ ಪಾತ್ರ ಏನು? ಎಲ್ಲಿದ್ದಾರೆ ಇವರು ಜನಪ್ರತಿನಿಧಿ? ಎಲ್ಲಿದ್ದಾರೆ? ಯಾಕೆಲ್ಲ ನಂದು ಅಂತ ಬರ್ದ್ಯಾ? ಇದ್ರೆ ತೋರಿಸೋ ದಾಖಲೆ. ನೀವು ಎಲ್ಲರ ಒಂದು ಅಪ್ಲಿಕೇಶನ್ ಸೈನ್ ಹಾಕಿದ್ರೆ, ಇಲ್ಲ ಈ ಜನದ ಜೊತೆ ನಿಂತ್ಕೊಂಡಿದ್ರೆ ಇದ್ರೆ ತೋರಿಸಿ. ಆಮೇಲೆ ಇದಾಗಿ ಮಾಧ್ಯಮ ಮಿತ್ರರು ನೀವೇ ಕವರ್ ಮಾಡಿದ್ದೀರಾ, ಅವ್ರದ್ದು ಬೈಟ್ ತಗೊಂಡಿದ್ದೀರಾ. 1 ತಿಂಗಳಾಗಿದೆ. 1 ತಿಂಗಳಾದ ನಂತರ ತುರ್ತು ಪರಿಸ್ಥಿತಿ ನಿಮ್ಗೆ ಅರಿವಿರಬೇಕಾದ್ರೆ 30 ಲಕ್ಷ ಒಂದು ವಾರ್ಡ್ಗೆ ಹಂಚ್ಕೊಂಡ್ರಲ್ಲ ನೀವು. ಈ ತುರ್ತು ಸಭೆಯಲ್ಲಿ ಒಂದೊಂದು ವಾರ್ಡ್ಗೆ 30 ಲಕ್ಷ ಹಂಚ್ಕೊಂಡಾಗ ಇದನ್ನು ಯಾಕೆ ನಾವು 30 ಲಕ್ಷನೂ ಕೇಳಲಿಲ್ಲ? ನಿಜ, 1 ಕೋಟಿ ಚಿಲ್ಲರೆಗೆ ಎಸ್ಟಿಮೇಷನ್ ಆಗಿದೆ. ಟೋಟಲ್ ಒಂದು ಚರಂಡಿ, ಒಳ ಚರಂಡಿ ಮತ್ತು ರೋಡು ಇಷ್ಟು ಆಗಿದೆ. ಆದಾಗ ನಾವೇನು ಹೇಳಿದ್ವಿ, ಮೆಟ್ಲಿಂಗ್ ಮಾಡಿಕೊಡಿ ಜನಸಾಮಾನ್ಯರಿಗೆ, ಆಂಬ್ಯುಲೆನ್ಸ್ಗೆ, ಸ್ಕೂಲ್ ಗಾಡಿ ಓಡೋದಕ್ಕೆ ಅಂತ ನಾವು ಹೇಳಿರೋದು. ನೀವು ಯಾಕೆ ಜನಪ್ರತಿನಿಧಿಯಾಗಿ ಆ ಮೀಟಿಂಗಲ್ಲಿ ಇಟ್ಟಿಲ್ಲ? ನೀವು ಪಾಸ್ ಮಾಡ್ಕೊಂಡಿರೋದು ಬೇರೆ ಇದೆ. ನಾನು ತೋರಿಸ್ತೀನಿ ದಾಖಲಾತಿ. ಯಾವುದು ನಿಮ್ಮದೇ ಬಡಾವಣೆ, ನಿಮ್ಮ ಸ್ವಂತ ಬಡಾವಣೆಗೆ ಎಲ್ಲ ಮಾಡ್ಕೊತಿದ್ದೀರಾ? ಬೇಕಾದ್ರೆ ಬನ್ನಿ, ಲೈವಲ್ಲಿ ಕರ್ಕೊಂಡು ಹೋಗ್ತೀನಿ. ಪ್ರತಿ ಕೆಲಸ ಆಗ್ತಿದೆ. ಹೆಡ್ ಮಾಸ್ಟರ್ ಬಡಾವಣೆ ಅನಾಥ ಮಾಡಾಕ್ಬಿಟ್ಟಿದ್ದಾರೆ. ನಾವು ಜಾಗ ಬಿಟ್ಕೊಟ್ಟು ಇವತ್ತು ಯಾಕೆ ಆ ಪರಿಸ್ಥಿತಿ ಬಂತು ಇಲ್ಲಿ ಜಮೀನ್ದಾರನಿಗೆ ಅಂತಂದರೆ, ನಾವೇ ನಿಂತ್ಕೊಂಡು ನಾವೇ ಕೆಲಸ ಮಾಡಿಕೊಟ್ಟು ಸ್ವಾಮಿ. ಒಂದು ಡಿಚಿ ತಾವೆಲ್ಲ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಡಿಚಿ ಕಟ್ಟಬೇಕಾದ್ರೆ 4 ತಿಂಗಳಾಗಿದೆ ಸ್ವಾಮಿ. ಪಕ್ಕದ ಜಮೀನಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅದು ಲೇಔಟು. ಆ ಲೇಔಟ್ಗೆ ಒಂದು ನೋಟಿಸ್ ಕೊಡ್ತಾ ಇಲ್ಲ, ₹1 ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೂ ಅರ್ಜಿಗಳು ಕೊಟ್ಟಿದ್ದೀವಿ. ಇನ್ನೊಬ್ಬರು ರಸ್ತೆ ಒತ್ತುವರಿ ಮಾಡ್ಕೊಂಡವ್ರೆ. ಅಂದರೆ ಇವ್ರು ಫೇವರ್ ಆಗಿರೋರು BJP, ಇವ್ರು ರಾಜಕೀಯ ಅಂದ್ರಲ್ಲ ಸ್ವಾಮಿ. ಇವ್ರು ಸರ್ ಅಲ್ಲ, ಒಂದು ನಿಮಿಷ, ಇವ್ರ ಕಾರ್ಯ ನೀವು ಹೇಳೋದನ್ನೇ ಹೇಳ್ತಾ ಇರ್ತೀರಿ. ಗೊಂದಲ ಸೃಷ್ಟಿ ಮಾಡಿ ಹೇಳಿ. ಒಂದು ಆಡಳಿತ ಪಕ್ಷ ಕೆಲಸ ಮಾಡದೇ ಇದ್ದಾಗ, ಹೌದು, ವಿರೋಧ ಪಕ್ಷ ನಿಮ್ಮ ಬಳಿ ವಿರೋಧ ಪಕ್ಷದ ಎಷ್ಟು ಜನ ಇದ್ದಾರೆ ಈ ಪ್ರಶ್ನೆ ಕೇಳೋದಕ್ಕೆ? ಮೊದಲನೇದಾಗಿ ಸರ್ಕಾರ ನಿಮ್ಮದು ಪಕ್ಷ ಅನ್ನೋದಾದ್ರೆ ಶಾಸಕರು ನಿಮ್ಮವರು ಯಾಕೆ ಕೆಲಸ ಆಗ್ತಿದೆ? ನಾನು ಅದನ್ನೇ ಹೇಳ್ತಾ ಇರೋದು. ವಿರೋಧ ಪಕ್ಷದಲ್ಲಿ ಇದ್ದಿದ್ದಕ್ಕೆ ನಾನು ಈ ವಾರ್ಡ್ನಲ್ಲಿ ಸೋತ ಅಭ್ಯರ್ಥಿ ಆಗಿರೋದ್ರಿಂದ ನಾನೇ ಇಲ್ಲಿ ವಿರೋಧ ಪಕ್ಷ. ಈ ಜನರ ಕುಂದುಕೊರತೆ ಕೇಳೋಕ್ಕೆ ನನಗೆ ಅಧಿಕಾರ ಇದೆ. ಯಾಕಂದರೆ ನನಗೂ 434 ವೋಟ್ ಬಂದಿದೆ. ಆ 434 ಜನಕ್ಕೂ ಪ್ಲಸ್ಸು ನನಗೆ ಹಾಕದೆ ಅನಿವಾರ್ಯ ಕಾರಣಗಳಿಂದ ಯಾರ ಮೇಲೆ ನಂಬಿಕೆ ಕೊಟ್ಟು ಒಂದು ವಿಶ್ವಾಸದಲ್ಲಿ ಓಟ್ ಹಾಕಿದ್ದಾರೆ, ಅವ್ರು ಮಾಡ್ತಾರೆ ಅಂತ. ಅವ್ರು ಮಾಡದೇ ಇದ್ದಾಗ ನಾನು ಮಾಡಿ ತೋರಿಸಿದ್ರೇ ಜನಪ್ರತಿನಿಧಿ ಆಗೋದು. ಅದಕ್ಕೆ ಅವತ್ತೇ ಹೇಳಿದೆ, ಗೆದ್ದವನ್ ಮಾಡಿಲ್ಲ ಅಂದರು ಸೋತನ್ ಬಂದು ಮಾಡಬೇಕು. ಆ ಸೋತನ್ ಮಾಡಿದಾಗಲೇ ಅದು ಕಿಕ್ ಬೇರೆ ಥರ ಇರುತ್ತೆ. ನಮ್ಮ ಶಾಸಕರ ಪರವಾಗಿ, ಶಾಸಕರ ಶಾಡೋ ನಾನೇ ಈ ವಾರ್ಡ್ಗೆ ನಾನು ಶಾಸಕರ ಪರವಾಗಿ ಮಾಡಿದ್ದೀನಿ. ಶಾಸಕರ ಕಚೇರಿಯಿಂದನೇ ಪತ್ರ ವಿನಿಮಯಗಳಾಗಿದ್ದಾವೆ, ಫೋನ್ ಕಾಲ್ ಮಾಡಿಸಿದ್ದೀನಿ. ಇವತ್ತು ಕೂಡ ನೀವೆಲ್ಲ ನೋಡ್ತಿದ್ರಿ, ಶಾಸಕರು ಊರಲ್ಲಿಲ್ಲ ಅಂತಂದ್ರು ನಾವು PO ಅವರ ಸಂಪರ್ಕ ತಗೊಂಡು CO ಗೆ ಫೋರ್ಸ್ ಮಾಡಿ ನಾವು ಇವ್ರನ್ನ ಕರೆಸಿರೋದು. ನೀವೇ ಕಣ್ಣಾರ ನೋಡಿದ್ದೀರಾ. ಇನ್ನೇನು ಮಾಡಬೇಕು? ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ನಿಂತು ನಾನು ಸೋತವನು ಮನೇಲಿ ಮಲ್ಕೊಬೇಕಾಗಿತ್ತಾ? ವಿರೋಧ ಪಕ್ಷವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾರಾದರೂ ಹೇಳಿ, 4 ತಿಂಗಳಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಬಂದು ಯಾಕೆ ಮಾಡಲಿಲ್ಲ ಅವರು? ನಾವು ಇದರಲ್ಲಿ ರಾಜಕೀಯ ಇದುವರೆಗೂ ತಂದಿಲ್ಲ. ನೀವು ಯಾವುದೇ ಬೈಟ್ ತೆಗೆದು ನೋಡಿ, ನಾನು ಯಾವುದೇ ಮೆಂಬರ್ ಬಗ್ಗೆ ಮಾತಾಡಿಲ್ಲ. ಈ ಹಿಂದೆ ತೆಗೆದು ನೋಡಿ, ಈ ವಾರ್ಡ್ನ ಜನಪ್ರತಿನಿಧಿ ಬಗ್ಗೆನೂ ನಾನು ಮಾತಾಡಿಲ್ಲ. ನಾನು ರಾಜಕೀಯ ಮಾಡಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇವತ್ತು ಮಾಡಿರಲ್ಲ. ಅವ್ರು ಯಾವಾಗ ನೀನು ರಾಜಕೀಯ ಮಾಡ್ತೀಯ ಅಂದಾಗ ನಾನು ಆನ್ಸರ್ ಕೊಡ್ತಾ ಇದ್ದೀನಿ.
ನೀವೇ ಮಿತ್ರರೇ ಬೈಟ್ ತಗೊಂಡಿದ್ದೀರಾ. ನಾನು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಜನರ ಬವಣೆಗೆ ನಿಂತ್ಕೊಂಡಿದ್ದೀನಿ. ನೀವು ಮಾಡ್ಬೇಕಾಗಿರೋದೇನು, ಈಗ ಒಂದು ವಾರ ಟೈಮ್ ಕೇಳಿದ್ದೀರಾ, ಸಂತೋಷ. ಇದೇ ಮಾತು ಬಂದಾಗ ಹೇಳ್ಬಿಟ್ಟಿದ್ರೆ ಇಷ್ಟೊಂದು ದ್ವಂದ್ವ ಬರ್ತಾ ಇರಲಿಲ್ಲ. ಈಗಲೂ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆ ಹೆಸರು ತಗೊಳ್ಳಿ. ಎಲ್ಲೆಲ್ಲಿ ಕೆಲಸಗಳಿಗೆ ಅಡ್ಡಿ ಆಗ್ತಿದ್ದೀರಾ ಅಥವಾ ನಿಮ್ಮ ಗಮನಕ್ಕೆ ಬರ್ದಿರೋ ನಿಂತಿದೆ ಅಂತ ನೀವೇ ಹೇಳ್ಕೊಂಡಿರಂಗೆ ನಾಳೆ ಬೆಳಗ್ಗೆ ಬಂದು ಎಲ್ಲೆಲ್ಲಿ ಗಮನಕ್ಕೆ ಬರ್ತೋ ನಾವು ಕೊಡ್ತೀವಿ. ದಯವಿಟ್ಟು ಅಲ್ಲೆಲ್ಲ ಕ್ಲಿಯರ್ ಮಾಡಿ. ನೀವು ಸೂಪರ್ ಜನಪ್ರತಿನಿಧಿ ಮಾದರಿ ಅಂತ ನಾವೇ ಜೈಕಾರ ಆಗ್ತೀವಿ ಸ್ವಾಮಿ. ನಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ನನಗೆ ಪಕ್ಷಾತೀತ. ನಾನು ಹೇಳ್ತಾ ಇರೋದು ಜನಪರ ಕೆಲಸಗಳ ವಿಚಾರದಲ್ಲಿ. ರಾಜಕೀಯ ಬರ್ತೀಯಾ ಬಾ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ವಾದ ಮಾಡೋಣ. ಇದು ನಂದು. ಈಗ ಒಂದು ವಾರ ಹೇಳಿದ್ದೀರಾ, ಒಂದು ವಾರದಲ್ಲಿ ಇದು ಮೆಟ್ಲಿಂಗ್ ಮಾಡಿಕೊಡ್ಬೇಕು ಅಷ್ಟೇ ನಾವು ನಿಮ್ಮ ಹತ್ರ ಕೇಳ್ಕೊಂತಿರೋದು. ಕೇವಲ 5 ಲಕ್ಷದ ಒಳಗಡೆ ಅಷ್ಟೇ ಇದಾಗೋದು. ಮಾಡಿಕೊಡಿ ಸ್ವಾಮಿ. ಎಲ್ಲ ನಾನು ಹೇಳಕ್ಕೆ ಹೋಗಲ್ಲ. ನಮ್ಮ ಪುರಸಭೆ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇವಾಗಲೂ ಇಲ್ಲ. ಸರಿ, ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತೀವಿ. ಫಸ್ಟು ನಮಗೆ ಬಂದು ಮೆಟ್ಲಿಂಗು ಏನಾಗಿದೆ ಅದು 10 ಲಕ್ಷ ಒಳಗಡೆ ಟೆಂಡರ್ ಆಗಿದೆ, ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. 10 ಲಕ್ಷದಲ್ಲಿ ಹಾಕ್ಬಿಟ್ಟು 3 ತಿಂಗಳಾದಮೇಲೆ ಡಿಸೆಂಬರ್ ಆದಮೇಲೆ ಒಂದು 1 ಕೋಟಿ 8 ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಪುರಸಭೆಯವರೇ. ಜನವರಿ ಆದಮೇಲೆ ನಾವು ಇದನ್ನ ಪ್ರಾಪರಾಗಿ ಡ್ರೈನ್ ಹೊಡೆದು ರೋಡ್ ಹಾಕಿ ಅದ್ರ ಮೇಲೆ ಟಾರ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹೇಳಿರೋ ಮಾತು ಅದೇ ಥರ ನಡ್ಸ್ಕೊಂಡು ಹೋಗಲಿ ಸರ್. ಇನ್ನೊಂದು ಏನು ಹೇಳಿದ್ರು ಅಂದರೆ, ನಮಗೆ ಚೀಫ್ ಆಫೀಸರ್ ಏನಿದ್ದಾರೆ ಸರ್, ಬೆಳಗ್ಗೆ ಸರ್ ಅದಕ್ಕಿಂತ ಮುಂಚೆ ಒಂದು ಮಾತು. ನಾನು ಚೀಫ್ ಆಫೀಸರ್ ಮುಂದೆ 3 ದಿನ ಹಿಂದೆ ಹೋಗಿದ್ದೆ. ಸರ್ ಹಿಂಗಾಗಿದೆ, ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಆಗಿದೆ, ಈ ರೋಡ್ ಕ್ಲೋಸ್ ಆಗಿದೆ ಅಂದ್ಬಿಟ್ಟು. ಅವ್ರೇನು ಹೇಳಬೇಕು, ಸರಿ ಈ ರೋಡ್ನ ತೆರವುಗೊಳಿಸ್ಬಿಟ್ಟು ರೋಡ್ ಮಾಡ್ತೀನಪ್ಪ ಅನ್ಬೇಕು. ಅವ್ರೇನು ಹೇಳಿದ್ರು ಅಂದರೆ, ನೀವು ಮುನ್ಸಿಪಾಲಿಟಿ ಪಕ್ಕದಲ್ಲಿ ಇದೆ ಅಂದ್ಬಿಟ್ಟು ನಮ್ಮ ಮೇಲೆ ಬಂದಿದ್ದೀರಾ, ನಿಮ್ಗೆ ಧೈರ್ಯ ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾರೆ. ಅದು ಏನಕ್ಕಂದರೆ, ರೈಲ್ವೆ ಜಾಗದಲ್ಲಿ ನಮ್ಗೆ ಆಪ್ಷನ್ ಇಲ್ದಿರಾ ಅಲ್ಲಿ ಮಾತಾಡಿಕೊಂಡು ನಾವು ಓಡಾಡ್ತಾ ಇತ್ತು. ಯಾಕಂದರೆ ಈ ರೋಡಲ್ಲಿ ಓಡಾಡಿದ್ರೆ ಜನ ಸತ್ತೋಗ್ತಾರೆ. 2 ಸತ್ತೋಗೋರೆ. ನನ್ನ ಹತ್ರ ಫೋಟೋಸ್ ಐತೆ, ಅದು ತೋರಿಸಿದ್ದೀನಿ ಅವರಿಗೆ. ಅವ್ರು ಹೇಳ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಾವು ಸ್ಟ್ರೈಕ್ ಮಾಡಬೇಕಂತೆ. ಈ ಥರ ಉತ್ತರಗಳು ನನಗೆ ಇವಾಗೂ ಅಷ್ಟೇ. ಚಂದಾಪುರ ಪುರಸಭೆ ಅಧಿಕಾರಿಗಳು ಏನಿದ್ದಾರೆ, ಯಾರು ಹೇಳಿಲ್ಲ, ಅದು ಸೀಕ್ರೆಟ್ ನೋಡಿ. ಜನ ಹಂಗೆ ಭಯ ಬೀಳ್ತಾರೆ, ಅವರು ಭಯ ಬೀಳ್ತಾರೆ. ಇಲ್ಲಿ ಟ್ರಂಚ್ ಎತ್ತಿರೋರು ಯಾರು ಅಂತ ಇದುವರೆಗೂ ಭಯ ಬಿಡ್ತಾ ಇಲ್ಲ. ಅದಕ್ಕೆ ಪೊಲೀಸವ್ರಿಗೆ ಬಿದ್ದಿತ್ತು, ಲಾ ಆ್ಯಂಡ್ ಆರ್ಡ್ರು ಅವ್ರು ಮಾಡ್ಕೊಂಡು. ಇದು ನೆನ್ನೆ ತೆಗ್ದಿರೋದು ಸರ್, ನೆನ್ನೆ ತೆಗ್ದಿರೋದು. ಇದುವರೆಗೂ ನೆನ್ನೆಯಿಂದನೇ ನಾವು ಇನ್ಫಾರ್ಮೇಷನ್ ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಎಲ್ಲ ಕಳಿಸಿದೆ. ಜನ ಎಲ್ಲ ಕಳಿಸಿದ್ದು ನಾನು ಒಬ್ಬನೇ ಇಲ್ಲ ಸರ್, ಹಿಂದೆ 1000 ಜನ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ, ಇನ್ಕ್ಲೂಡಿಂಗ್ CO ಮೇಲಿರೋರು ಪಿ ಡಿ ಮೇಡಮ್ ಅವ್ರಿಗೂ ರಾತ್ರಿ 12:15ದಲ್ಲಿ ನಾನು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದೆ. ಬೆಳಿಗ್ಗೆ 6:15ದಲ್ಲಿ ಓದ್ಬಿಟ್ಟು ಒಂದು 30 ಮಿನಿಟ್ಸ್ ಅಪಾಯಿಂಟ್ಮೆಂಟ್ ಕೊಟ್ಟು ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೆ. ಯಾಕಂದರೆ ಪುರಸಭೆ ಕರಪ್ಷನ್ ಲಿಸ್ಟ್ ನನ್ನ ಹತ್ರ ಇದೆ, 185 ಪೇಜ್ ಲಿಸ್ಟ್ ಇದೆ. ಇದು ನಿಮ್ಮ ಹತ್ರ ಒಂದು ಮಾತಾಡ್ತೀನಿ ಅಂದ್ಬಿಟ್ಟು ಹೇಳಿದ್ದೆ. ಸರಿ ಓಕೆ ಅಂತ ಹೇಳಿದ್ದಾರೆ. ಇವಾಗ ಏನೋ ಬಂದು ಮಾಡಿದ್ದಾರೆ. ಬಟ್ ಇವಾಗೂ ನನಗೆ ನಂಬಿಕೆ ಇಲ್ಲ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದರೆ, ಪುರಸಭಾ ಯಾರು ಆಡಳಿತ ಮಂಡಳಿ ಇದ್ದಾರೆ ಆಫೀಸರ್ಸ್ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ನಾನು ಫೇಸ್ ಮಾಡಿದ್ದೀನಿ. ಯಾಕಂದರೆ ನಾನು ಇದುವರೆಗೂ ವಿಕಾಸ್ ಸೌಧ ಆಗಿರ್ಬೋದು, ಚಂದಾಪುರ ಪುರಸಭೆ ಆಗ್ಬೋದು, RI ಆಫೀಸ್ ಆಗ್ಬೋದು, ತಹಶೀಲ್ದಾರ್ ಆಫೀಸ್ ಆಗ್ಬೋದು, PRE ಡಿಪಾರ್ಟ್ಮೆಂಟ್ ಆಗ್ಬೋದು, ಪ್ರೆಸಿಡೆಂಟ್ ಆಫೀಸ್ ಆಗ್ಬೋದು, ಎಲ್ಲ ಕಡೆ ಸುತ್ತಿದ್ದೀನಿ. 100 ಜನ ಟಾಪ್ ಆಫೀಸರ್ ನೋಡಿದರೆ ಅದರಲ್ಲಿ ದಿ ವರ್ಸ್ಟ್ ಅಂದರೆ ಚಂದಾಪುರ ಪುರಸಭೆ.